ಯೌವನಸ್ಥರು ಮೂರ್ಛೆ ಹೋಯ್ತಾರೆ ಎಂಬುದಾಗಿ ದೇವರು ಹೇಳ್ತಾನೆ ಸ್ಪಷ್ಟವಾಗಿ. ಯೌವನಸ್ಥರು ಹಾಳಾಗ್ಲತ್ತಾರೆ ಎಂಬುದಾಗಿ ದೇವರು ಹೇಳ್ತಾನೆ ಸ್ಪಷ್ಟವಾಗಿ. ನಿನ್ನ ಮನೆಯಲ್ಲಿ ಕೂಡ ಒಬ್ಬರಿಬ್ಬರು 3-4 ಮಂದಿ ಯೌವನಸ್ಥರು ಇದ್ದಿರ್ಬೋದು. ಅಥವಾ ನೀನೇ ಯೌವನಸ್ಥಳಾಗಿದ್ದೇನೋ. ಪ್ರಾರ್ಥನೆ ಮಾಡಿ, ಯೌವನಸ್ಥ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡಿ. ನಮ್ಮ ಸಭೆಯಲ್ಲಿ ಯೌವನಸ್ಥನು ಹಾಳಾಗಲಕ್ಕೆ ಸಾಧ್ಯ ಇಲ್ಲ, ಯೌವನಸ್ಥ ನಾಶವಾಗಲಕ್ಕೆ ಸಾಧ್ಯ ಇಲ್ಲ, ಯೌವನ ಕುಟುಂಬಗಳು ಲೋಕ ರೀತಿಗೆ ಬಿದ್ದೋಗ್ಲಕ್ಕೆ ಅವಕಾಶ ಇಲ್ಲ. ಕಲ್ವಾರಿಯ ಪ್ರೀತಿಯ ನೆರೆದಾಗ ಮನ ಕರಗಿದೆ, ಯೌವನಸ್ಥರಿಗಾಗಿ ನಾವು ಸಭೆಯಾಗಿ ಪ್ರಾರ್ಥಿಸುವಾಗ ಪ್ರತಿಯೊಂದು ಯೌವನಸ್ಥ ಜೀವಿತ ಹೃದಯಗಳು ಕಟ್ಟಲ್ಪಟ್ಟವ್ರೆ. ಮರಣ ಸಂಕಟದಿಂದ ಯೌವನಸ್ಥರು ಬಿಡುಗಡೆ ಆಗ್ಲಕ್ಕೆ ಅವಕಾಶ ಇಲ್ಲ. ಪಾಪದಿಂದ, ಕುರುಪದಿಂದ, ಮೋಸ, ವ್ಯಭಿಚಾರಗಳಿಂದ ಯೌವನಸ್ಥರು ಬಿಡುಗಡೆ ಆಗ್ಲಕ್ಕೆ ಅವಕಾಶ ಇಲ್ಲ. ಪ್ರತಿಯೊಂದು ಯೌವನಸ್ಥರ ವಿಷಯ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಸಭಿಕರ ಯೌವನಸ್ಥರು, ನಮ್ಮ ಸಭ್ಯದ ಯೌವನಸ್ಥರಲ್ಲ, ಅದಕ್ಕೆ ನಾವು ಪ್ರಾರ್ಥಿಸೋಣ. ರಕ್ಷಣೆವಾಗಲಿ ದೇವರ ಉದ್ದೇಶ ಒಂದೇ ಅದ, ನಿನ್ನ ತಲೆಯನ್ನು ಕೆಳಗೆ ಬಾಜಿಕೊಂಡಿರುತ್ತದೆ. ಪ್ರತಿಯೊಂದು ಯೌವನಸ್ಥರನಯ್ಯ ನೀನು ರಕ್ಷಿಸುತ್ತಾನೆ. ಪಾಪದಿಂದ, ದ್ರೋಹದಿಂದ, ಅಪರಾಧಗಳಿಂದ, ಕುಡುಕುತನದಿಂದ, ಲೋಕಕ್ಕೆ ಸಂಬಂಧಪಟ್ಟಿದ್ದ ಅಧಿಕಾರಗಳಿಂದ ಪ್ರತಿಯೊಂದು ಯೌವನಸ್ಥನನ್ನು ಬಿಡುಗಡೆ ಮಾಡಿ ಸಂಪೂರ್ಣವಾಗಿ ಮನಪೂರ್ವಕವಾಗಿ ರಕ್ಷಿಸಯ್ಯ. ನಿನ್ನ ಮಹಿಮೆ ಆಗುತ್ತಿಲ್ಲಯ್ಯ. ನಮ್ಮ ಕರ್ನಾಟಕ ಒಂದು ರಾಜ್ಯದಲ್ಲಿ ಅನೇಕ ಯೌವನಸ್ಥರು ಹಾಳಾಗ್ಲತ್ತದಯ್ಯ, ಅನೇಕ ಯೌವನಸ್ಥರು ಹಾಳಾಗ್ತಾರಯ್ಯ. ಮಾರ್ಪಡಿಸು ಕರ್ತಾನೆ. ನಮ್ಮ ದೇಶದಲ್ಲಿ ಅನೇಕ ಒಂದು ಯೌವನಸ್ಥರು ಹಾಳಾಗ್ಲತ್ತಾರಯ್ಯ. ನೀನು ರಕ್ಷಿಸುವಯ್ಯ. ಪಾಪದಿಂದ, ಶಾಪದಿಂದ, ದ್ರೋಹದಿಂದ, ಅಪರದಿಂದ, ಕುಡುಕದಿಂದ, ವ್ಯಭಿಚಾರಗಳಿಂದ ಬಿಡುಗಡೆ ಮಾಡಯ್ಯ. ಯೌವನಸ್ಥರು ನಿನ್ನ ಕೈಯಲ್ಲಿ ಒಂದು ಆಯುಧಗಳರಯ್ಯ. ಅಂತ ಪ್ರತಿಯೊಂದು ಯೌವನಸ್ಥರು ರಕ್ಷಿಸಯ್ಯ. ನಿಮ್ಮ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸಿ ಯೌವನಸ್ಥರು ವಿಷಯವಾಗಿ ಕರ್ತಾನೆ. ನಿನ್ನ ಕೈ ಪ್ರೀತಿಯಾರೇ ಕದಾ ಹೊತ್ತ ತೋರಿಯೇ ಯೇಸುವೇ ನಿನ್ನ ಈ ಪ್ರೀತಿಯಾರೇ ಕದಾ ಪಾಪವಾ ಹೊತ್ತ ತೋರಿಯೇ ಪಡೆದ ಶಾಪ ನೀವತ್ತು ನಾಡದೆ ಶಿಲ್ಪೆಯಲ್ಲಿ ಮರಣವ ಸಹಿಸಿದೆ.
ಶಿಲುಬೆಯಲ್ಲಿ ಮರಣವ ಸಹಿಸಿದೆ. ಓ ದೇವನೇ, ಏಕೆ ಇಂಥ ಪ್ರೀತಿ ಘೋರ ಘೋರ ಘೋರ, ಶಿಲುಬೆಯ ಮರಣ ಘೋರ, ಭಾರ 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 ನನ್ನ ಹೃದಯದಿ ಭಾರ, ಘೋರ ಘೋರ ಘೋರ, ಶಿಲುಬೆಯ ಮರಣ ಘೋರ, ಭಾರ 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 ನನ್ನ ಹೃದಯದಿ ಭಾರ. ವಾರಿಯ ಪ್ರೀತಿಯ ಆಗಮನ ಕರಗಿದೆ. ಏಸಯ್ಯ ನಿನ್ನ ಈ ಜೀವ ಕಲೆಮಾಗಿದೆ. ಎಸ್ ಲಾರ್ಡ್, ನಾವು ಮಾಡಿದ ಪಾಪನೇ, ನಾವು ಮಾಡಿದ ಶಾಪನೇ, ನಾವು ಮಾಡಿದ ದ್ರೋಹನೇ ಅವನ ಮುಖಕ್ಕೆ ಅಡ್ಡವಾಗಿದೆಯಾ, ನಿನಗೆ ವಿರುದ್ಧವಾಗಿದೆಯ. ಅದಕ್ಕೆ ನಾವು ಪ್ರಾರ್ಥಿಸ್ತೇವೆ. ನನ್ನ ಸೋದರಿ ಸೋದರ, ಒಂದು ನಿಮ್ಮ ಪಾಪ ದ್ರೋಹ ಅಪರಾಧಗಳಿಂದ ನೀವು ತುಂಬಿದರಾಗಿದ್ದೀರಿದ್ದೀರ, ಈ ದಿನ ಅದರಿಂದ ಬಿಡುಗಡೆ ಆಗ್ರಿ. ಅದರಿಂದ ನೀವು ದೂರ ಆಗ್ರಿ. ಈ ದಿನ ನಾವೆಲ್ಲ ಬಿಟ್ಟುಕೊಟ್ಟು ಕರ್ತನ ಸನ್ನಿಧಿನ ಆಶ್ರಯಿಸ್ರಿ. ಕರ್ತನ ಸನ್ನಿಧಿನ ಆಶ್ರಯಿಸುವಾಗ ಕರ್ತನು ನಿಮ್ಮನ್ನು ನಾಶದಿಂದ ತಪ್ಪಿಸ್ತಾನೆ ಪ್ರಿಯರೇ, ನರಕದಿಂದ ನಿಮ್ಮನ್ನು ತಪ್ಪಿಸ್ತಾನೆ ಪ್ರಿಯರೇ. ನೀವು ಹಾಳಾಗದಂತೆ ನಿಮಗೊಂದು ಅದ್ಭುತವಾಗಿ ಪಾತ್ರರಾಗಿ ನಿಮ್ಮನ್ನು ಮಾರ್ಪಡಿಸಿ ದೇವರು ಸನ್ನಿಧಿಯಲ್ಲಿ ಸ್ತುತಿಸುವಾಗ ಮಾರ್ಪಡಿಸ್ತಾನೆ ಪ್ರಿಯರೇ. ಇವತ್ತು ನೀನು ಮಾರ್ಪಡು ಅಮ್ಮ, ಅಯ್ಯ ನೀನು ಮಾರ್ಪಡೋದು ಉತ್ತಮ. ನಿನಗಾಗಿ ಯೇಸು ಸ್ವಾಮಿ ಶಿಲುಬೆ ಮೇಲೆ ಮರಣ ಹೊಂದಾನೆ. ನಿನಗಾಗಿ ಯೇಸು ಸ್ವಾಮಿ ತನ್ನ ರಕ್ತವನ್ನು ಸುರಿಸೋಣ. ನನ್ನ ಸೋದರಿ ಸೋದರ, ಈ ದಿನ ನೀವು ಮಾರ್ಪಡು. ನಿನ್ನ ಪಾಪ ದ್ರೋಹ ಅರಿಕೆ ಮಾಡ್ಕೊಂಡು ಬಿಟ್ಕೊಟ್ಟು ಮಾರ್ಪಡು ಈ ದಿನ. ಥ್ಯಾಂಕ್ ಯು ಜೀಸಸ್. ಅಯ್ಯ ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ ಅಯ್ಯ. ಗೊಂಬೆ ನಾನು ಸದಿ ಜೀವಿಸೋ ಜೇಡಿ ಮಣ್ಣು, ಓ ಕರ್ತನೇ ನಿನ್ನ ಕೈ ಗೊಂಬೆ ನಾನು. ಹೌದಪ್ಪ, ಶಾಶ್ವತಿ ಜೀವಿಸೋ ಜೇಡಿ ಮಣ್ಣು, ನನ್ನದಾದಕ್ಕೆ ಈ ರಕ್ತ ಸುರಿಸಿದೆ. ಮರಿಯಲ್ಲಿ ಶಿಕ್ಷೆಯ ಸಹಿಸಿದೆ. ನನ್ನ ಅಪರಾಧಕ್ಕೆ ಈ ರಕ್ತ ಸುರಿಸಿದೆ. ಮರಿಯಲ್ಲಿ ಶಿಕ್ಷೆಯ ಸಹಿಸಿದೆ. ಓ ದೇವನೇ, ನಿನಗೆ ಜ್ಞಾನ ಕಲಿಸಿದೆ. ಘೋರ ಘೋರ ಘೋರ, ಶಿಲುಬೆಯ ಮರಣ ಘೋರ, ಭಾರ 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 ನನ್ನ ಹೃದಯದಿ ಭಾರ. ಘೋರ ಘೋರ ಘೋರ, ಶಿಲುಬೆಯ ಮರಣ ಘೋರ, ಭಾರ 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 ನನ್ನ ಹೃದಯದಿ ಭಾರ. ವಾರಿಯ ಪ್ರೀತಿಯ ಆಗಮನ ಕರಗಿದೆ. ಏಸಯ್ಯ ನಿನ್ನ ಜಗಕ್ಕೆ ಈ ಜೀವ ತಲೆಬಾಗಿದೆ. ವಾರಿಯ ಪ್ರೀತಿಯ Thank you, Lord. Yes, Lord. ಜೀವ ತಲೆಬಾಗಿದೆ. ಘೋರ ಘೋರ ಘೋರ, ಶಿಲುಬೆಯ
ಜೀವ ತಲೆ ಬಾಗಿದೆ ನಿನ್ನ ತ್ಯಾಗಕ್ಕೆ. ಹೌದಯ್ಯ, ಈ ಜೀವ ತಲೆ ಬಾಗಿದೆ ಮರಣ ಘೋರ ಭಾರ 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 ನನ್ನ ಹೃದಯದಿ ಭಾರ ಘೋರ ಘೋರ ಮರಣ ಘೋರ ಭಾರ 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 ನನ್ನ ಹೃದಯದಿ ಭಾರ ಕಲ್ವಾರಿಯ ಪ್ರೀತಿಯ. ಎಸ್ ಲಾರ್ಡ್, ನೀನು ಮಾಡಿದಂಥ ತ್ಯಾಗ, ನೀ ತೋರಿಸಿದಂಥ ಪ್ರೀತಿ ಅಯ್ಯ, ಅದು ನಮಗಾಗಿ ಕರ್ತಾನೆ. ಇವತ್ತೆಷ್ಟು ಮಕ್ಕಳು ಅಯ್ಯ ನನಗಾಗಿ ನೀ ರಕ್ತ ಸುರಿಸಿದಿ, ನನಗಾಗಿ ನೀನು ಶಿಲ್ಬೆ ಮೇಲೆ ಬಲಿಯಾಗಿದ್ದಿ, ನನಗಾಗಿ ನೀನು ರಕ್ತವನ್ನು ಸುರಿಸಿದಯ್ಯ. ನಾನು ಪಾಪಿನೇ ಸರಿ, ನಾನು ದ್ರೋಹ ಅಪರಾಧಿನೇ ಸರಿ ಅಯ್ಯ, ಆದರೆ ನನ್ನ ದ್ರೋಹ ಅಪರಾಧಗಳನ್ನು ಅಳಿಸ್ಬಿಡಯ್ಯ. ನಿನ್ನ ಸನ್ನಿಧಿನ ಪ್ರಾರ್ಥಿಸಿ ಅಳಿಸ್ಬಿಡಯ್ಯ. ಯಾರ್ಯಾರು ನಿನ್ನ ಸನ್ನಿಧಿಯಲ್ಲಿ ತನ್ನ ಮಾಡಿರ್ತಕ್ಕಂಥ ದ್ರೋಹ ಅಪರಾಧ ಪಾಪವನ್ನು ಒಪ್ಪಿಕೊಂಡು ಇದನ್ನು ಬಿಟ್ಟು ಕೊಡ್ತಾ ಇದ್ದಾರಯ್ಯ, ಅವರಿಗೆ ನಿಮ್ಮ ಅಮೂಲ್ಯ ರಕ್ತದಿಂದ ತೊಳೆದು ಶುದ್ಧೀಕರಿಸಿ ಈ ದಿನನೇ ಅವ್ರಿಗೊಂದು ಹೊಸ ಒಡಂಬಡಿಕೆ ಮಾಡಿಕೋಯ್ಯ. ಇವಾಗಲೇ ಒಂದು ಸೆಕೆಂಡ್ನಲ್ಲಿ ಕರ್ತನೆ ಹೊಸ ಒಡಂಬಡಿಕೆ ಮಾಡಿಕೊಟ್ಟಯ್ಯ. ಯಾರ್ಯಾರು ತನ್ನ ಪಾಪ ದ್ರೋಹ ಅಪರಾಧ ಅರಿಕೆ ಮಾಡಿಕೊಂಡು ನಿನಗೆ ಒಪ್ಪಿಸಿಕೊಟ್ಟಿದ್ದಾರಯ್ಯ, ನಿನ್ನ ರಕ್ತದಿಂದ ಅವರನ್ನು ಮುದ್ರಿಸಯ್ಯ. ಆ ಸಮಯದಲ್ಲಿ ನಿನ್ನ ರಕ್ತದಲ್ಲಿ ಜಯವಾದ, ಸಿಲುಬೆ ಮೇಲೆ ಸುರಿಸಿದ ರಕ್ತದಲ್ಲಿ ಜಯವಾದಯ್ಯ, ಜಯವದಯ್ಯ. ಇದನ್ನ ಪ್ರತಿ ಒಬ್ಬೊಬ್ಬರಿಗೆ ನೀನು ಜಯ ಕೊಡುವಯ್ಯ. ಗ್ಲೋರಿ 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 ಪ್ರತಿಯೊಬ್ಬರು ಜಯ ಕೊಡುವಯ್ಯ. ಯಾರ್ಯಾರು ದೇವರೇ ನಿನ್ನ ಸನ್ನಿಧಿ ಇವತ್ತು ಆಶ್ರಯಿಸಿ ಪ್ರಾರ್ಥನೆ ಮಾಡ್ತಕ್ಕಂಥರಾಗಿದ್ದರು, ಅವ್ರ ಪ್ರಾರ್ಥನೆ ಕೇಳಯ್ಯ. ಅವ್ರ ಪ್ರಾರ್ಥನೆ ಕೇಳಿ ಅವ್ರಿಗೆ ಸದುತ್ತರ ಕೊಡಯ್ಯ. ಇವ್ರ ಕಷ್ಟ ಭಾರ ಸಮಸ್ಯೆ ಸಂಕಟ ಶೋಧನೆ ರೋಧನೆಗಳಿಂದ ಅವ್ರಿಗೆ ಬಿಡುಗಡೆ ಮಾಡಯ್ಯ. ಅಯ್ಯ, ನಿನ್ನ ಮಹಿಮೆ ಆಗೋ ರೀತಿಯಲ್ಲಿ ಕರ್ತನೆ ಇವತ್ತು ನಿನ್ನ ಸನ್ನಿಧಿ ನಾವು ಪ್ರಾರ್ಥಿಸ್ತೇವಯ್ಯ. ಅಯ್ಯ, ನಿನ್ನ ಸನ್ನಿಧಿ ನಿನ್ನ ಮಕ್ಕಳು ಅನುಭವಿಸುವಾಗ ನೀ ಕೃಪೆ ತೋರಿಸಯ್ಯ. ನಿನ್ನ ಮಕ್ಕಳ ಮೇಲೆ ನಿಮ್ಮ ದಯವಿಡು ಕರ್ತನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಒಂದು ಸರ್ತಿ ನಮ್ಮ ದೇಶಕ್ಕಾಗಿ, ಒಂದು ಸರ್ತಿ ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ದೇಶದಲ್ಲಿ ಸಮಾಧಾನವಿರಲಯ್ಯ, ನಮ್ಮ ದೇಶದಲ್ಲಿ ಸಮೃದ್ಧಿ ಇರಲಯ್ಯ, ನಮ್ಮ ದೇಶದಲ್ಲಿ ವಿರೋಧವಾಗಿರ್ತಕ್ಕಂಥ ಕಾರ್ಯಗಳು ಮುರಿಯಲ್ಪಡಲಯ್ಯ. ನಮ್ಮ ದೇಶದಲ್ಲಿ ಕರ್ತನೆ ನಿಮ್ಮೊಂದು ಪ್ರಸನ್ನತೆ ತುಂಬಿಸಯ್ಯ. ನಿಮ್ಮ ಪರಿಶುದ್ಧಾತ್ಮ ಶಕ್ತಿಯಿಂದ ನಮ್ಮ ದೇಶವನ್ನು ತುಂಬಿಸಯ್ಯ. ಅಯ್ಯ, ನಮ್ಮ ಭಾರತ ದೇಶವನ್ನು ರಕ್ಷಿಸು ಕರ್ತನೆ, ಕರುಣಿಸು ಅಯ್ಯ. ಹಲ್ಲೆಲೂಯಾ. ನಮ್ಮ ಭಾರತ ದೇಶದ ಮೇಲೆ ಕರ್ತನೆ ನಿಮ್ಮ ದಯೆಡು ಕರ್ತನೆ. ಎಲ್ಲೆಲ್ಲಿ ಸಮಸ್ಯೆಗಳು ಶೋಧನೆಗಳು ಬರ್ತಾಯಿದೆ ಹೋದವರೇ, ಅವೆಲ್ಲ ಪರಿಹಾರ ಮಾಡುವಯ್ಯ. ಎಲ್ಲರಿಗೂ ಕರ್ತನೆ ಐಕ್ಯತೆಯಿಂದ ಆಳುವಂಥ ವ್ಯಕ್ತಿಗಳು ನಮ್ಮ ದೇಶದಲ್ಲಿ ನೀವು ಸಿದ್ಧಪಡಿಸಯ್ಯ ಕರ್ತನೆ. ಕ್ರಿಸ್ತದ ಮೇಲೆ ಎಲ್ಲೆಲ್ಲಿ ದಬ್ಬಳಿಕೆ ದಾಳಿಗಳು ನಡೀತಿದ್ದೇವಯ್ಯ, ನಿನ್ನ ಮಕ್ಕಳ ಮೇಲೆ ಎಲ್ಲೆಲ್ಲಿ ಭಯಂಕರವಾಗಿರ್ತಕ್ಕಂಥ ಕಾರ್ಯಗಳು ಜರುಗ್ತಿದ್ದೇವಯ್ಯ, ನಿನ್ನ ಮಕ್ಕಳಿಗೆ ರಕ್ಷಿಸು ಅಯ್ಯ. ನಿನ್ನ ಮಕ್ಕಳಿಗೆ ನಿಮ್ಮ ರೆಕ್ಕೆ ನೆರಳಲ್ಲಿ ಭದ್ರಪಡಿಸಯ್ಯ. ಯಾರೈತೆ ದ್ವೇಷಿಸ್ತಕ್ಕಂಥ ವಿರುದ್ಧವಾಗಿರ್ತಾರಯ್ಯ, ಅವರೇ ಮೊದಲನೇದು ಮಾರ್ಪಡ್ಬೇಕಯ್ಯ. ಸೌಲನು ಹೇಗೆ ಒಂದು ಅಯ್ಯ ನಿನ್ನನ್ನು ವಿರುದ್ಧವಾಗಿ ಕಾರ್ಯ ಮಾಡ್ತಕ್ಕಂಥನಾಗಿದ್ದೀನೋ, ಕೊನೆಯದಾಗಿ ಒಂದು ಸುವಾರ್ಥಿಕನಾಗೇನಯ್ಯ, ಒಂದು ಎವ್ಯಾಂಜಲಿಸ್ಟ್ ಆಗಿ ಸುವಾರ್ತೆ ಪ್ರಕಟಿಸಿದನಯ್ಯ. ಅಂಥ ಒಂದು ವಿರೋಧಿಗಳು ನಿನ್ನ ಮಾರ್ಪಡಿಸು ಕರ್ತನೆ. ಒಳ್ಳೆಯ ಸಂದೇಶಕರನಾಗಿ ಮಾರ್ಪಡಿಸಯ್ಯ. ಹಲ್ಲೆಲೂಯಾ. ನಿನ್ನ ಮಹಿಮೆ ಆಗೋ ರೀತಿಲಯ್ಯ. ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿ ನಾವು ಪ್ರಾರ್ಥಿಸ್ತೇವಯ್ಯ. ನಮ್ಮ ಕರ್ನಾಟಕ ರಾಜ್ಯವನ್ನು ಆಳ್ತಕ್ಕಂಥ ಮಂತ್ರಿಗಳನ್ನು MLMPಸ್ಗಳನ್ನು ಪ್ರಾರ್ಥಿಸ್ತೇವಯ್ಯ. ಅಧಿಕಾರಿಗಳಿಗೆ ನಾವು ಪ್ರಾರ್ಥಿಸ್ತೇವಯ್ಯ. ಪೊಲೀಸ್ ಅಧಿಕಾರಿ ನಾವು ಪ್ರಾರ್ಥಿಸ್ತೇವಯ್ಯ. ಪ್ರತಿಯೊಂದು ಉದ್ಯೋಗದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ನಾವು ಪ್ರಾರ್ಥಿಸ್ತೇವಯ್ಯ. ನೀ ಬಲಪಡಿಸು ಕರ್ತನೆ. ನೀನು ನಮ್ಮ ಕರ್ನಾಟಕ ರಾಜ್ಯವನ್ನು ಬಲಪಡಿಸು ಕರ್ತನೆ. ಒಂದು ಬಸ್ತಿ, ಒಂದು ಗಲ್ಲಿ ಆಳ್ತಕ್ಕಂಥವ್ರಿಗೆ, ಒಂದು ಏರಿಯಾ, ಒಂದು ಗ್ರಾಮ ಆಳ್ತಕ್ಕಂಥವ್ರಿಗೆ ಕರ್ತನೆ. ಪ್ರತಿಯೊಂದು ಒಂದು ಪಟ್ಟಣ ಆಳ್ತಕ್ಕಂಥವ್ರ ವಿಷಯಗಳು ನಾವು ಪ್ರಾರ್ಥಿಸ್ತೇವಯ್ಯ. ನಿನ್ನ ಒಂದು ಮಹಿಮೆ ಕಾಣಬೇಕಪ್ಪ ಕರ್ತನೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಮಾಧಾನವಿರಲಿ ಕರ್ತನೆ, ಸಮೃದ್ಧಿ ಇರಲಯ್ಯ. ಒಳ್ಳೆ ಆತ್ಮದ ಆವೇಶದಿಂದ ತುಂಬಿದವರಾಗಿರ್ಬೇಕಯ್ಯ. ಎಲ್ಲರೂ ಐಕ್ಯತೆಯಿಂದ ಒಂದೇ ಮನಸ್ಸುಳ್ಳವರಾಗಿದ್ದು ಸಮೃದ್ಧಿಯಿಂದ ಬೆಳೆಯುವಾಗೆ ಬಲ ಹೊಂದುವಾಗ ನೀವು ಸಹಕರಿಸಯ್ಯ. ನಮ್ಮ ಭಾರತ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಂದು ಯವನಸ್ಥ ಕುಟುಂಬಗಳಿಗಾಗಿ ಯವನಸ್ಥನ ಪ್ರಾರ್ಥಿಸ್ತಾ ಯಾರು ಮೂರ್ಛೆ ಹೋಗದಂತೆ ಅವ್ರಿಗೆ ರಕ್ಷಿಸುವಯ್ಯ ಕರ್ತನೆ.
ನಿನ್ನ ಮಹಿಮೆ ಆಗುವ ರೀತಿಲ್ಲಯ್ಯ. ಹಲ್ಲೆಲೂಯಾ. ಎಷ್ಟು ಜನರು ದೇವರೇ ಗೊತ್ತಿನ ಪ್ರಾರ್ಥನೆಯಲ್ಲಿ ಪಾಲ್ಬಾಗಿದ್ದು ಪ್ರಾರ್ಥನೆ ಮಾಡಿದ್ದರು. ಇವ್ರ ಪ್ರಾರ್ಥನೆ ನೀನು ಕೇಳಿದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರ ಪ್ರಾರ್ಥನೆಯನ್ನು ನೀನು ಕೇಳಿದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತೇವೆ. ಅನೇಕೊಂದು ದೈವ ಸೇವಕರ ಕುಟುಂಬಕ್ಕೆ ನಾವು ಪ್ರಾರ್ಥಿಸ್ತೇವಯ್ಯ. ಅನೇಕೊಂದು ದೈವ ಸೇವಕರಿಗೆ ನಾವು ಪ್ರಾರ್ಥಿಸ್ತೇವೆ. ಅನೇಕೊಂದು ದೇವರ ಸೇವಕರ ಮಕ್ಕಳ ಕುಟುಂಬಕ್ಕಾಗಿ ನಾವು ಪ್ರಾರ್ಥಿಸ್ತೇವಯ್ಯ. ನೀನು ಬಲಪಡಿಸಿ ಕರ್ತಾನೆ. ಅದ್ಭುತವಾಗಿ ಯಾರ ಒಂದು ವ್ಯಾಪಾರ ಬಿಸ್ನೆಸ್ ಇಲ್ಲದಾಗೆ ಒಂದು ಸಮೃದ್ಧಿಯಿಂದ ಸೇವೆ ಮಾಡುವಾಗೆ, ಸೇವೆ ಸಲ್ಲಿಸುವಾಗೆ, ಅನೇಕ ಜನರಿಗೆ ರಕ್ಷಣೆ ಸುವಾರ್ತೆ ಪ್ರಕಟಿಸಿ ರಕ್ಷಿಸುವ ಹಾಗೆ ನಿನ್ನ ಕೃಪೆ ತೋರಿಸಯ್ಯ. ಸೇವಕರ ಮಕ್ಕಳು ಕೂಡ ಅನೇಕ ರೀತಿಯಲ್ಲಿ ಹಾಳಾಗ್ಲತ್ತಾರಯ್ಯ. ಸೇವಕರ ಕುಟುಂಬ ಕೂಡ ಅನೇಕ ಹಾಳಾಗ್ಲತ್ತವ ಕರ್ತಾನೆ. ಯಾವ ಸೇವಕನ ಹಾಳಾಗ್ಲಕ್ಕೆ ಅವಕಾಶ ಇಲ್ಲ. ಯಾವ ಸೇವಕರ ಕುಟುಂಬ ಕೂಡ ಹಾಳಾಗ್ಲಕ್ಕೆ ಅವಕಾಶ ಇಲ್ಲ. ಪ್ರತಿಯೊಂದು ಸೇವಕರ ಮಕ್ಕಳನ್ನು ದೇವರೇ ನಿಮ್ಮ ರೆಕ್ಕೆ ನೆರಳಲ್ಲಿ ಭದ್ರಪಡಿಸಯ್ಯ. ಯಾಕಂದರೆ ನೀನು ಆರಿಸಿಕೊಂಡು ನೀನು ಕರೆದಿದ್ದಿ ಒಂದು ಯಾಜಕ ತತ್ವವನ್ನು ಉದ್ಯೋಗವನ್ನು ಕೊಟ್ಟಿದೆಯಾ. ಆ ಉದ್ಯೋಗದಲ್ಲಿ ಸ್ಥಿರವಾಗಿದ್ದು ಸುವಾರ್ತೆ ಪ್ರಕಟಿಸುವಾಗೆ, ಸೇವೆ ಮಾಡುವಾಗೆ, ಬಲವಾಗಿ ಒಂದು ಆಯುಧ ಇರುವಾಗೆ ನೀನು ಸಹಕರಿಸಿ ಪ್ರಾರ್ಥಿಸ್ತೇವೆ. ಬಲಪಡಿಸಿ ಕರ್ತಾನೆ. ಥ್ಯಾಂಕ್ ಯು ಜೀಸಸ್. ಘೋರ 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 ಆ ಶಿಲುಬೆಯ ಮರಣ ಘೋರ, ಬಾರ 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 ಹೃದಯದಿ ಬಾರ. ಘೋರ 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 ಶಿಲುಬೆಯ ಮರಣ ಘೋರ, ಬಾರ 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 ನನ್ನ ಹೃದಯದಿ ಬಾರ. ಕಲ್ವಾರಿಯ ಪ್ರೀತಿಯ ನೆನೆದಾಗ ಮನ ಕರಗಿದೆ. ಓ యేసయ్య ನಿನ್ನ ತ್ಯಾಗಕ್ಕೆ ಈ ಜೀವ ತಲೆ ಬಾಗಿದೆ. యేసయ్య ನಿನ್ನ ತ್ಯಾಗಕ್ಕೆ ಈ ಜೀವ ತಲೆ ಬಾಗಿದೆ. ಕಲ್ವಾರಿಯ ಪ್ರೀತಿಯ ಹೌದೇಸಯ್ಯ. ನಾವು ಮಾಡಿದ ಪಾಪನೇ ಅದು ಬಹು ಘೋರವಾಗಿತ್ತಯ್ಯ. ನಿನ್ನ ಒಂದು ತಲೆ ಕೆಳಗೆ ಬಾಗಿತ್ತಯ್ಯ. ಹಲ್ಲೆಲೂಯಾ. ನಮಗಾಗಿ ಕರ್ತನೆ ತಲೆಯನ್ನು ನೀನು ಕೆಳಗೆ ಬಾಗಿದ್ದಿ. ಒಬ್ಬನೇ ಮಗನಯ್ಯ ನೀನು ತಂದೆಗೆ. ಅಯ್ಯ ನೀನು ಲೋಕಕ್ಕೆ ಬಂದಿದ್ದೀವಿ ಒಬ್ಬನದ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡ್ಕೋಬೇಕೆಂಬುದಾಗಿ. ಆದರೆ ನಿನಗೆ ನಾವು ಸಿಲ್ಬೇಕು ಹಾಕಿದ್ದೇವಯ್ಯ. ನೀನು ನಮಗಾಗಿ ಕೊನೆಯ ಸ್ಥಿತಿಯಲ್ಲಿ ಬಂದಾಗ ತಲೆ ಕೆಳಗೆ ಬಾಗಿ ನೀವು ಸತ್ತೋಗಿದೆಯ್ಯ. ತಿರುಗಿ ಮಕ್ಕಳೇ ನಿಮ್ಗೆ ನಾನು ಸುರಕ್ಷಿತವಾಗಿ ಇಡುವುದಕ್ಕಾಗಿ ಮತ್ತು ತಿರುಗಿ ನಾನು ಮರಣದಿಂದ ಜಯ ಹೊಂದಿದ ಈಗೋ ಪರಲೋಕದಲ್ಲಿ ಒಂದು ಸ್ಥಳವನ್ನು ನಾನು ಸಿದ್ಧ ಮಾಡೋದಕ್ಕಾಗಿ ನಡೆದಿದ್ದೇನೆ. ತಿರುಗಿ ನಾನು ಬೇಗನೆ ಬರುತ್ತೇನೆ. ನಿಮಗಿರುವುದನ್ನು ಬಿಗಿಯಾಗಿ ಗಟ್ಟಿಯಾಗಿ ನೀನು ಹಿಡಿದುಕೊಂಡಿರು ಎಂಬುದಾಗಿ ಹೇಳಿದೆಯ್ಯ. ನೀನು ಬರುವವರೆಗೆ ನಾವು ಸಿದ್ಧವಾಗಿರುವಾಗೇ ನಮ್ಮನ್ನು ಸಹಕರಿಸಯ್ಯ. ನೀನು ಬರುವವರೆಗೆ ನಾವು ಸಿದ್ಧವಾಗಿರ್ಬೇಕಯ್ಯ. ಇವತ್ತಿನ ದಿನ ನಿನ್ನ ಸನ್ನಿಧಿಯಲ್ಲಿ ನಾವೆಲ್ಲರೂ ಸಿದ್ಧವಾಗಿದ್ದೇವಯ್ಯ. ನಮ್ಮನ್ನು ಬಲಪಡಿಸು ಕರ್ತನೆ. ನನ್ನನ್ನು ಬಲಪಡಿಸಯ್ಯ. ಎಸ್ಪೆಷಲಿ ನಾನು ಪ್ರಾರ್ಥಿಸಯ್ಯ, ನನ್ನನ್ನು ಎಷ್ಟು ನೀ ಬಲಪಡಿಸ್ತೇಯ ಅಷ್ಟು ಬಲವಾಗಿ ಆಯುಧಗಳು ಹಿಡ್ಕೊಂಡು ಸುವಾರ್ತೆ ಪ್ರಕಟಿಸೋಕ್ಕೆ ನನಗೆ ಅವಕಾಶ ಇದೆ ಕರ್ತನೆ. ನನಗೆ ಎಷ್ಟು ನೀನು ಒಂದು ಆತ್ಮದ ದಾಹದಿಂದ ತುಂಬಿಸ್ತೀಯ ಅಷ್ಟು ಅದ್ಭುತವಾಗಿ ಒಂದು ಸುವಾರ್ತೆಯನ್ನು ಪ್ರಕಟಿಸೋಕ್ಕೆ ಅವಕಾಶ ಇದೆಯಾ. ನನ್ನನ್ನು ಬಲಪಡಿಸು, ನಮ್ಮನ್ನು ಬಲಪಡಿಸು, ನನ್ನ ಜೊತೆ ಹೋರಾಡ್ತಕ್ಕಂಥ ಮಕ್ಕಳನ್ನು ಬಲಪಡಿಸು, ನನ್ನ ಜೊತೆ ಹೊರಡ್ತಕ್ಕಂಥ ಕುಟುಂಬನ ಬಲಪಡಿಸು. ಈ ಕಲ್ವರಿ ಮೆರಿಕಲ್ ಟೆಂಪಲ್ನಲ್ಲಿ ಪ್ರತಿಯೊಬ್ಬರು ಒಂದೊಂದು ಆಯುಧಗಳಾಗಿ ಜಯಿಸುವಾಗ ನೀ ಕಾರ್ಯ ಮಾಡಯ್ಯ. ತೌಕ ಪಡುವಾಗ ನೀ ಕೃಪೆ ತೋರಿಸಯ್ಯ. ಇವತ್ತೊಂದು ಸಣ್ಣ ಆಲಯ ಅದೇ, ಇದು ಇಲ್ಲ ಅಂತಿಲ್ಲ ದೇವ್ರೆ. ಆದರೆ ಈ ಆಲಯದಲ್ಲಿ ಒಬ್ಬೊಬ್ಬರು ಪ್ರತಿಯೊಂದು ಭಾಗವಾಗಿ ನಿಂತು ಬಲ ಹೊಂದಿ ಜಯ ಹೊಂದುವಾಗೆ ನಿನ್ನ ಕೃಪೆ ತೋರಿಸಯ್ಯ. ಅನೇಕ ಆತ್ಮಗಳು ರಕ್ಷಣೆಗಾಗಿ ದಾಹ ಉಳ್ಳವರಾಗಿ ಜೀವಿಸುವಾಗ ನೀನು ಕೃಪೆ ತೋರಿಸಯ್ಯ. ಅಯ್ಯ ನಿನ್ನ ಮಹಿಮೆ ಆಗೋದಿಲ್ಲ. ಇವತ್ತು ಯಾರ್ಯಾರು ಕಾಯಿಲೆಗಳಿಂದ ರೋಗ ವ್ಯಾಧಿಗಳಿಂದ ಬಂದಿತ್ತು ಅಯ್ಯ ನಾನು ಬಿಡುಗಡೆ ಮಾಡಿ ಎಂಬುದಾಗಿ ಹೊರಟಿದ್ದಾರಯ್ಯ, ಅವ್ರಿಗೆ ಸ್ವಸ್ಥತೆ ಮಾಡಯ್ಯ. ಅಂಧಕಾರ ದುಷ್ಟಶಕ್ತಿ ಮಾಟ ಮಂತ್ರದ ಶಕ್ತಿಗಳು ಬಂಧಿಸಲ್ಪಟ್ಟಿದ್ದು ಅಯ್ಯ ಈಗ ನಿನ್ನ ಕಡೆನ ತಿರುಗಿದಯ್ಯ, ನನಗೆ ಸ್ವಸ್ಥತೆ ಮಾಡಿ ಎಂಬುದಾಗಿ ಪ್ರಾರ್ಥಿಸ್ತಕ್ಕಂಥ ಪ್ರತಿಯೊಬ್ಬರಿಗೆ ಸ್ವಸ್ಥತೆ ಕೊಡಯ್ಯ. ಒಬ್ಬರು ವಿಷಯ ನಾವು ಪ್ರಾರ್ಥಿಸರಿ, ನಾಗಪ್ಪ ಸೋದರಿಗೆ ನಾವು ಪ್ರಾರ್ಥಿಸರಿ. ಲಂಗ್ಸ್ ಕ್ಯಾನ್ಸರ್ ಇಂದ ನರಳಾಡ್ತಕ್ಕಂಥವರಾಗಿದ್ದರು. ದೇವರವರಿಗೆ ಸ್ವಸ್ಥತೆ ಮಾಡಲಿ, ದೇವರವರಿಗೆ ಬಿಡುಗಡೆ ಕೊಡಲಿ, ದೇವರವರಿಗೆ ಒಳ್ಳೆ ಆರೋಗ್ಯ ಕೊಡಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ಎಲ್ಲರೂ ಪ್ರಾರ್ಥಿಸೋಣ. ಇವಾಗ ಅವ್ರು ಭಯಂಕರವಾಗಿರ್ತಕ್ಕಂಥ ರೋಗದಲ್ಲಿ ನರಳಾಡ್ತಾ ಇದ್ದಾರೆ. ಆದರೆ ನಾವು ಸೇವಕರಾಗಿ ವಿಶ್ವಾಸಿಗಳಾಗಿ ನಂಬಿದವರಾಗಿ ನಾವು ಪ್ರಾರ್ಥಿಸ್ತಾರೆ. ಎಲ್ಲರೂ ಪ್ರಾರ್ಥಿಸ್ತಾರೆ. ನಾಗಪ್ಪ ಸೋದರವ್ರಿಗೆ ಸ್ವಸ್ಥತೆಯಾಗಲಿ, ಅವ್ರಿಗೆ ಬಿಡುಗಡೆ ಆಗಲಿ, ಅವ್ರು ದೊಡ್ಡ ಸಾಕ್ಷಿಯಾಗಿ ನಿಲ್ಬೇಕಯ್ಯ.
ಆ ರೋಗ ವ್ಯಾಧಿ ನಾವು ಶಪಿಸ್ತೇವೆ ಕರ್ತನೆ. ಹೌದು, ಬಹುಶಃ ಅವ್ರು ಮಾಡಿದ ಪಾಪನಿದ್ದಿರ್ಬೋದಯ್ಯ, ದ್ರೋಹ ಅಪರಾಧಗಳಿದ್ದಿರ್ಬೋದಯ್ಯ, ಇಲ್ಲಂತಿಲ್ಲ. ಆದರೆ ಈ ದಿನ ನಿಮ್ಮ ಅಮೂಲ್ಯ ರಕ್ತದಿಂದ ಅವ್ರನ್ನ ತೊಳೆದು ಶುದ್ಧೀಕರಿಸಿ ಅವ್ರ ಜೊತೆ ಒಂದು ಹೊಸ ಒಡಂಬಡಿಕೆ ಮಾಡಿಕೊಂಡು ಅವರು ಸ್ವಸ್ಥತೆ ಮಾಡಯ್ಯ. ನಿನಗೆ ಮಹಿಮೆ ಆಗುವ ರೀತಿಯಲ್ಲಿ ನೀನು ಅದ್ಭುತ ಮಾಡ್ತೀನಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಅಯ್ಯ, ಭಕ್ತಿಹೀನ ಪ್ರಾರ್ಥನೆ ದೇವರು ಕೇಳಲ್ಲ ಅಂತ ಹೇಳಿದಿ. ಭಕ್ತರಾಗಿದ್ದ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ ದೇವರೇ, ನಮ್ಮ ಪ್ರಾರ್ಥನೆ ಕೇಳಿ ಅವ್ರಿಗೆ ಸದುತ್ತರು ಕೂಡ ಅಯ್ಯ ಕರ್ತನೆ. ಅದೇ ರೀತಿ ನಮ್ಮ ಸಭೆಯಲ್ಲಿ ಸಭಿಕರು ಕೆಲವೊಂದು ರೋಗ ವ್ಯಾಧಿ ಆಡ್ತಿದ್ದಾರೆ, ಅವ್ರಿಗೆ ಕೂಡ ಸ್ವಸ್ಥತೆ ಮಾಡೋ ಕರ್ತನೆ. ಅವ್ರಿಗೆ ಕೂಡ ಬೆಡೆಗಡೆ ಕೂಡ ಅವ್ರಿಗೆ ಕೂಡ ಒಳ್ಳೆಯ ಆರೋಗ್ಯ ಕೊಡು ಕರ್ತನೆ. ಮತ್ತು ಮುಂದಿನ ದಿನಮಾನದಲ್ಲಿ ಇವಾಗಲೂ ಕೂಡ ಕೆಲವರು ಎಕ್ಸಾಮ್ಸ್ ಬರೀತಾ ದೇವರೇ, ಮುಂದಿನ ದಿನ ಕೂಡ ಎಕ್ಸಾಮ್ಸ್ ಬರೀತಿದ್ದಾರೆ ದೇವರೇ. 10th ಕ್ಲಾಸ್ ಆಗಲಿ, PUC ಆಗಲಿ, ಡಿಗ್ರಿ ಆಗಲಿ, ಯಾರ್ಯಾರು ಯಾವ್ಯಾವ ಸ್ಥಳದಲ್ಲಿ ಎಕ್ಸಾಮ್ಸ್ ಬರೀತಿದ್ದಾರೆ ಕರ್ತನೆ. ಅದ್ಭುತವಾಗಿ ಬರೆದು ಒಳ್ಳೆ ಪರ್ಸೆಂಟೇಜ್ಲಿಂದ ಪಾಸುವಾಗಿ ನೀವು ಕೃಪೆ ತೋರಿಸಯ್ಯ. ನಮ್ಮ ಸಭಿಕರ ಮಕ್ಕಳು ದೇವರೇ ಒಂದು ಯುದ್ಧ ವೀರರಾಗಿರ್ಬೇಕಯ್ಯ. ಹಾಲಲ್ಲಯ್ಯ, ಅಂಥ ಒಂದು ಸ್ಥಾನದಲ್ಲಿ ನಿನ್ನ ಮಕ್ಕಳನ್ನು ಬೆಳೆಸು ಕರ್ತನೆ. ನಿನ್ನಲ್ಲಿ ತಗ್ಗಿ ಬಗ್ಗಿ ಬೆಳೀತಕ್ಕಂಥ ಮಕ್ಕಳು ಜೀವಿತದಲ್ಲಿ ಅದ್ಭುತ ನೋಡಬೇಕು ಸಹಕರಿಸಿ. ಕೆಲವರು ಬಿಸ್ನೆಸ್ ವ್ಯಾಪಾರ ಮಾಡ್ತಕ್ಕಂಥರದ್ದರಯ್ಯ, ಅವ್ರ ಬಿಸ್ನೆಸ್ ವ್ಯಾಪಾರನ ಸಮೃದ್ಧಿ ತುಂಬಿಸು, ಅಭಿವೃದ್ಧಿಪಡಿಸಯ್ಯ. ಹಾಲಲ್ಲಯ್ಯ, ಅವ್ರ ಕೈ ಕೆಲಸ ಇಲ್ಲ ದೇವರೇ, ಕೈ ಕೆಲಸ ಸಮೃದ್ಧಿ ಕೊಡಯ್ಯ. ನಿನ್ನ ಮಹಿಮೆ ಆಗೋ ರೀತಿಯಲ್ಲಿ ಕರ್ತನೆ. ಉದ್ಯೋಗ ತೋಕ ಪಡ್ತಿದ್ರೆ ಒಳ್ಳೆ ಉದ್ಯೋಗ ಕೊಡಪ್ಪ ಕರ್ತನೆ. ಈ ವರ್ಷದಲ್ಲಿ ತೋರಿಸಿರ್ತಕ್ಕಂಥ ನಿನ್ನ ದರ್ಶನ, ಒಂದು ಪ್ರಬೋಧನೆ ಪ್ರತಿ ಒಬ್ಬೊಬ್ಬರ ಜೀವಿತದಲ್ಲಿ ನಜರತ್ ಯೇಸು ಕ್ರಿಸ್ತ ಹೆಸರಿನಲ್ಲಿ ಅದನ್ನು ನೆರವೇರಬೇಕಪ್ಪ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಅಯ್ಯ, ನಿನಗೆ ಮಹಿಮೆ ಆಗಲಿ ಕರ್ತನೆ. ಈಗ ಅದ್ಭುತವಾಗಿ ನಾವು ಅನೇಕ ಜನರ ವಿಷಯವಾಗಿ ಪ್ರಾರ್ಥನೆ ಮಾಡಿದ್ದೇವೆಯ. ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಸಬ್ಸ್ಕ್ರೈಬರ್ಸ್ ಮತ್ತು ಫಾಲೋವರ್ಸ್ಗಾಗಿ ನಾವು ಪ್ರಾರ್ಥಿಸ್ತಾ ಕರ್ತನೆ. ಇನ್ನೂ ಯಾರ್ಯಾರು ನೋಡ್ತಕ್ಕಂಥವ್ರಾಗಿದ್ದಾರೆ ದೇವರೇ, ಅವ್ರ ಜೀವಿತದಲ್ಲಿ ಅದ್ಭುತ ಮಾಡೋ ಕರ್ತನೆ. ಅನೇಕ ಜನರು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ವಾಕ್ಯ ಕೇಳಿ ಒಳ್ಳೆ ಉತ್ತಮ ಸಾಕ್ಷಿಗಳು ಕೊಡ್ತಿದ್ದಾರಯ್ಯ. ನಮ್ಮ ಜೀವಿತದಲ್ಲಿ ಇಂಥದ್ದಾಗಿತ್ತು, ಆದರೆ ವಾಕ್ಯದ ಸೇವಕರೇ ನಾವು ಬಲ ಹೊಂದಲತ್ತಿದ್ದೇವೆ ಎಂಬುದಾಗಿ ಸಾಕ್ಷಿ ಕೊಡ್ತಕ್ಕಂಥವ್ರಾಗಿದ್ದಾರೆ ದೇವರೇ. ಬಲವಾಗಿ ಇನ್ನೂ ಅವರು ಬಲ ಹೊಂದೋ ಬಗ್ಗೆ ಸಹಕರಿಸಿ ಪ್ರಾರ್ಥಿಸ್ತಾ ಕರ್ತನೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ವಾಕ್ಯ ಕೇಳ್ತಕ್ಕಂಥ ಆರಾಧನೆಯಲ್ಲಿ ಪಾಲ್ಬೇಕಿರ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದೊಂದು ಥರವಾಗಿ ನೀನು ಅದ್ಭುತ ಮಾಡ್ತೇವೆ ನಾವು ಪ್ರಾರ್ಥಿಸ್ತಾ. ಥ್ಯಾಂಕ್ ಯು ಜೀಸಸ್. ಅದ್ಭುತ ಮಾಡಿಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವಯ್ಯ. ಅಯ್ಯ, ಇವತ್ತಿನ ವಾಕ್ಯದ ಕಡೆ ಹೋಗ್ತೇವೆ ಕರ್ತನೆ. ಇವತ್ತಿನ ವಾಕ್ಯದಲ್ಲಿ ಬಲ, ಶಕ್ತಿ, ಸಾಮರ್ಥ್ಯ ಇವರು ಹೇಳ್ತಕ್ಕಂಥ ನಾನು ಬಲಹೀನನು ಮತ್ತು ಜ್ಞಾನದಿಂದ ಕರ್ತನೆ. ನಿಮ್ಮೊಂದು ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆಯಿಂದ, ಜ್ಞಾನದಿಂದ ಅನುಗ್ರಹವನ್ನು ತುಂಬಿಸಯ್ಯ. ಅಯ್ಯ, ವಾಕ್ಯವಾಗ ನಿನ್ನ ಮೊದಲು ಮಾತಾಡಿ, ನನ್ನ ಬಾಯಿ ತೂಟು ನಾಲಿಗೆದು ನಮ್ಮೆಲ್ಲರಿಗೆ ಮಾತಾಡಯ್ಯ. ನೀನು ಮಾತಾಡೋದ್ರೆ ನೀನು ಬರುವರು ನಾವು ಸಿದ್ಧವಾಗಿಲ್ಲಕ್ಕೆ ಅವಕಾಶದ, ನಾವು ಬದುಕಿಕೊಂಡಿಲ್ಲಕ್ಕೆ ಅವಕಾಶದ ಅಯ್ಯ. ನಿನ್ನ ವಾಕ್ಯದ ಅನುಸಾರವಾಗಿ ನನಗೆ ನಮ್ಮೆಲ್ಲರಿಗೆ ಮಾತಾಡ್ತೀರಿ ಎಂಬುದಾಗಿ ನಜರತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ಮೋಕ್ಷಕ. ಆಮೇನ್, ಆಮೇನ್, ಆಮೇನ್. ನರಸನು ಆ ಕತ್ತೆಯ ಮರಿ ಮೇಲೆ ಕುಂತು ಈ ರೀತಿಗೆ ಬರುತ್ತಾನೆ ಎಂಬುದಾಗಿ ಸ್ಪಷ್ಟವಾಗಿ ಪ್ರವಾದ್ಯದ ಜಕರೀಯನು ಸ್ಪಷ್ಟವಾಗಿ ಮುಂದೆ, ಅಂದರೆ ಯೇಸು ಸ್ವಾಮಿ ಬರುವುದಕ್ಕಿಂತ ಮುಂಚಿತವಾಗಿ ನುಡಿದಿರ್ತಕ್ಕಂಥ ಒಂದು ಶಬ್ದ, ಒಂದು ಪ್ರವಾದನೆ, ಅದು ಏನಾಗ್ಯದ, ಅದು ನೆರವೇರಿಸನ್ ಪ್ರೇದೇವರು ಸ್ಪಷ್ಟವಾಗಿ. ಅದಕ್ಕೆ ಆ ಸತ್ಯವೇದ ತಂದವರು ತೆಗಿರಿ ಯೋಹಾನ್ ಬರೆದ ಸುವಾರ್ತೆ 12ನೇ ಅಧ್ಯಾಯ, ಯೋಹಾನ್ ಬರೆದ ಸುವಾರ್ತೆ 12ನೇ ಅಧ್ಯಾಯ 12-13 ವಚನ. ಮರುದಿವಸ ಜಾತ್ರೆಗೆ ಬಂದಿದ್ದ ಜನಸಮೂಹವು ಯೇಸು ಯೆರೂಸಲೇಮಿಗೆ ಬರುತ್ತಾನೆಂದು ಕೇಳಿ ಖರ್ಜೂರದ ಗರಿಗಳನ್ನು ತಕ್ಕೊಂಡು ಆತನನ್ನು ಎದುರುಗೊಳ್ಳುವುದಕ್ಕೆ ಹೊರಗೆ ಬಂದು ಜಯ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಇಸ್ರಾಯೇಲಿನ ಅರಸನಿಗೆ ಆಶೀರ್ವಾದ ಎಂದು ಆರ್ಭಟಿಸಿದರು ಎಂಬುದಾಗಿ ನೋಡ್ತೇವೆ ಪ್ರಿಯ. ನಾವಿಲ್ಲಿ ಇಲ್ಲಿ ಇದು ಒಂದು ಪ್ರವಾದನೆ, ಚಕ್ರೆ ಇರ್ತಕ್ಕಂಥ ಒಂದು ಪ್ರವಾದಿ ನುಡಿರ್ತಕ್ಕಂಥ ಒಂದು ಶಬ್ದ. ಅವಾಗ ಆತನು ಹೇಳಿದ್ದನು, ಅವ ಹೇಳಿದಾಗ ಇವಾಗ ಯೇಸು ಸ್ವಾಮಿ ಇಲ್ಲಿ ನೋಡ್ತೀವಿ ಸ್ಪಷ್ಟವಾಗಿ. ಯೋಹಾನ್ ಬರೆದ ಸುವಾರ್ತೆ 12ನೇ ಅಧ್ಯಾಯದಾಗ ಹೀಗೆ ಬರುತ್ತಾನೆ ಎಂಬುದಾಗಿ ಅವಗತ್ತು ಬರೆದಿರ್ತಕ್ಕಂಥ ಒಂದು ಶಬ್ದ ಇವತ್ತೇನು ಮಾಡ್ತಾನೆ ಯೇಸು ಸ್ವಾಮಿ ಇಲ್ಲಿ ಈ ರೀತಿಯಾಗಿ ಬರುತ್ತಾನೆ ಎಂಬುದಾಗಿ ಸ್ಪಷ್ಟವಾಗಿ ನೋಡ್ತಿದ್ದೆವು ಪ್ರೇರೆ. ಅದಕ್ಕೆ ಯೇಸು ಸ್ವಾಮಿ ಜಾತ್ರೆಗೆ ಬರುತ್ತಾನೆ ಎಂಬುದಾಗಿ ನೋಡುವಾಗ ಜನಸಮೂಹವು ಏನು ಮಾಡ್ತಾರಂತ ಎದುರು ನೋಡ್ತಾನೆ ಪ್ರಿಯ ಯೇಸು ಕ್ರಿಸ್ತನಿಗೆ. ಜಾತ್ರೆಗೆ ಯೇಸು ಸ್ವಾಮಿ ಬರುತ್ತಾನೆ ಎಂಬುದಾಗಿ ಜನಸಮೂಹವು ಅಲ್ಲಿರ್ತಕ್ಕಂಥ ಜನರೆಲ್ಲ ಏನು ಮಾಡ್ತಾರಂತ ಎದುರು ನೋಡ್ತಕ್ಕಂಥವ್ರಾಗಿದ್ದಾರಂತ ಪ್ರೇರೆ. ಹಾಗೆ ಈ 2ನೇ ಸರ್ತಿ ಯೇಸು ಸ್ವಾಮಿ ಬರುವಾಗ ನಾವು ಕೂಡ ಎದುರು ನೋಡ್ತಕ್ಕಂಥವ್ರಾಗಿರ್ಬೇಕು ಪ್ರಿಯರೇ. ಯೇಸು ಸ್ವಾಮಿಗೆ ಮುಖ ನೋಡುವುದಕ್ಕಾಗಿ ಅಲ್ಲಿರ್ತಕ್ಕಂಥ ಒಂದು ಇಸ್ರಾಯೇಲ್ ಜನರು ಹೇಗೆ ಎದುರು ನೋಡ್ತಕ್ಕಂಥವ್ರಾಗಿದ್ದರು, ಹಾಗೆ ನಾವು ಕೂಡ 2ನೇ ಸರ್ತಿ ಯೇಸು ಸ್ವಾಮಿ ಬರುವಾಗ ನಾವು ಸಿದ್ಧವಾಗಿದ್ದು ನೋಡ್ಬೇಕು ಪ್ರಿಯರೇ. ನಾವು ರೆಡಿಯಾಗಿರ್ಬೇಕು.
ಯಾಕಂದ್ರೆ ನಾವು ಸಿದ್ಧವಾಗಿಲ್ಲ ನಾವು ಇಲ್ಲ ಅಂದ್ರೆ ಯೇಸು ಸ್ವಾಮಿ ಒಂದು 2 ಸತಿ ಬರುವವರೆಗೆ ನಾವು ನಿಲ್ಲಕ್ಕಾಗಲ್ಲ ಪ್ರಿಯರೇ. ಯಾರೈತೆ ಸಿದ್ಧವಾಗಿರ್ತಕ್ಕಂಥ ಶಬ್ದ ಏನಂದ್ರೆ ನಾವು ಆತ್ಮಿಕವಾಗಿ ಬೆಳೀತಕ್ಕಂಥವ್ರಾಗಿರ್ಬೇಕು ಪ್ರಿಯರೇ. ನಾವು ಆತ್ಮಿಕ ಸಹವಾಸದೊಡನೆ ಇರಬೇಕು. ನಾವು ಲೌಕಿಕ ಒಂದು ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಬಿದ್ದೋಗೋದಾಗೆ ನಾವು ಕರ್ತನನ್ನು ಎದುರು ನೋಡುತ್ತಾ ಒಂದು ಸತ್ಯವಂತರಾಗಿದ್ದು, ಒಂದು ನೀತಿವಂತರಾಗಿದ್ದು, ಒಂದು ಕರ್ತನ ಸನ್ನಿಧಿನ ಆಶ್ರಯಿಸುತ್ತಾ ಒಂದು ಸಮೃದ್ಧಿ ಉಳ್ಳವರಾಗಿದ್ದು ನಾವು ಕರ್ತನನ್ನು ಎದುರು ನೋಡುತ್ತಾ ಇರಬೇಕು ಪ್ರಿಯರೇ. ಯೇಸು ಸ್ವಾಮಿ ಜಾತ್ರೆಗೆ ಇಂಥ ಒಂದು ಸಮಯದಲ್ಲಿ ಬರುತ್ತಾನೆ ಎಂಬುದಾಗಿ ಇಸ್ರಾಯೇಲ್ ಜನರು ಹೇಗೆ ಒಂದು ಎದುರು ನೋಡ್ತಕ್ಕಂಥರಾಗಿದ್ದರು, ಇವತ್ತು ನಾವು ಕೂಡ ಯೇಸು ಸ್ವಾಮಿ ವಿಷಯದಲ್ಲಿ ಜಾಗ್ರತೆಯಿಂದ ನಾವು ಎದುರು ನೋಡ್ತಕ್ಕಂಥರಾಗಿರ್ಬೇಕು. ಎಷ್ಟು ನಾವು ಎದುರು ನೋಡ್ತೇವೋ ಅಷ್ಟು ಉತ್ತಮ. ಒಂದು ಕುಟುಂಬಸ್ಥರು ಒಂದು ಯಜಮಾನನಾಗಲಿ ಅಥವಾ ಒಂದು ಮಕ್ಕಳೇ ಆಗಲಿ ಅಥವಾ ಒಂದು ಹೆಂಡತಿ ಆಗಲಿ ಎಲ್ಲೋ ಒಂದು ದೂರ ಒಂದು ಪ್ರಾಂತ್ಯಕ್ಕೆ ಹೋಗ್ಯಾರ, ಅವ್ರಿಗೆ ಸಮಯಕ್ಕೆ ಬರುತ್ತಾರೆ ಎಂಬುದಾಗಿ ಅಥವಾ ಬಸ್ಸಿನಾಗ ಬರ್ತಾ ಇದ್ದಾರೆ ಅಥವಾ ಒಂದು ಟ್ರೈನಲ್ಲಿ ಬರ್ತಾ ಇದ್ದಾರೆ ಎಂಬುದಾಗಿ ತಿಳ್ಕೊಂಡು ಅದು ಸಮಯ ಆಗ್ಲತ್ತಂದ್ರೆ ಹೇಗೆ ನಾವು ಒಂದು ಇನ್ನೂ ಯಾಕೋ ಬಂದಿಲ್ಲ ಎಂಬುದಾಗಿ ಎದುರು ನೋಡ್ತಕ್ಕಂಥರಾಗಿರುತ್ತೇವೋ, ಒಂದು ನಮ್ಮವರಿಗೆ ತನ್ನವರಿಗೆ ಹೇಗೆ ಎದುರು ನೋಡ್ತೇವೋ ಹಾಗೆ ಯೇಸು ಸ್ವಾಮಿ ಬರುವವರೆಗೆ ನಾವು ಎದುರು ನೋಡ್ತಕ್ಕಂಥರಾಗಿರ್ಬೇಕು. ಯಾಕಂದರೆ ನಾವು ಸುಧಾರಿಸ್ಕೊಂಡಿದ್ದೆವು, ನಮ್ಮನ್ನು ನಾವು ರಕ್ಷಿಸ್ಕೊಂಡಿದ್ದೆವು. ಇವತ್ತು ನಿಮ್ಗೆ ರಕ್ಷಣೆ ಸಿಕ್ಕದ, ನಿಮ್ಗೆ ರಕ್ಷಣೆ ಸಿಕ್ಕಿದಾಗ ನಿಮ್ಮನ್ನು ರಕ್ಷಿಸ್ಕೊಂಡಿದ್ದೀರಿ, ಲೋಕದ ಒಂದು ವಿಷಯದಲ್ಲಿ ನೀವು ಬಿಡುಗಡೆ ಆಗಿದ್ದೀರಿ, ಉತ್ತಮವರಾಗಿ ನೀವು ಕರ್ತನ ಒಂದು ಸಾಹಸದಲ್ಲಿ ನೀವು ಬೆಳೀತಕ್ಕಂಥರಾಗಿದ್ದೀರಿ. ಹಾಗೆ ನಿಮ್ಮವರಿಗೆ ನೀವು ಎದುರು ನೋಡ್ಬೇಕು. ಯಾರು ನಿಮ್ಮವರು ರಕ್ಷಣೆ ಆಗಿಲ್ಲೋ, ಅಣ್ಣೋ ತಮ್ಮ ತಂಗಿನೋ ಅಕ್ಕೋ ತಂದಿನೋ ತಾಯೋ ಅಣ್ಣ ತಮ್ಮರು ಬಂಧು ಬಳಗದವರು ಅಥವಾ ನಿಮ್ಮವ್ರಿಗೆ ಯಾರೋ ಅಥವಾ ನಿಮ್ಮ ಅಕ್ಕಪಕ್ಕ ಮನಿದವರು ಇನ್ನೂ ಯಾರಿಗಾರ ರಕ್ಷಣೆ ಆಗಿಲ್ಲ ಅಂದ್ರೆ ಅವ್ರ ರಕ್ಷಣೆಗಾಗಿ ಎದುರು ನೋಡುತ್ತಾ ಕರ್ತನ ಸಾಹಸದಲ್ಲಿ ನೀವು ಬೆಳೆದು ಪ್ರಾರ್ಥನೆ ಮಾಡುತ್ತಾ ಇರುವಾಗ ಕರ್ತನು ನಿಮ್ಮನ್ನು ಸ್ಪಷ್ಟವಾಗಿ ಉನ್ನತಿಸಿದಂತ ತನ್ನ ಪ್ರೇರೆ. ಅದಕ್ಕೆ ಅವ್ರು ಹಾಗೆ ನೋಡ್ತಿಲ್ಲ ಅಂತ ಖರ್ಜೂರದ ಗರಿಗಳನ್ನು ತಗೊಂಡು ಏನು ಮಾಡ್ತಾರೆ ಅದನ್ನು ಎದುರು ನೋಡ್ತಾರಂತ ಪ್ರೇರೆ. ಇವತ್ತು ಖರ್ಜೂರದ ಗರಿಗಳು ತಗೊಂಡು ಆ ಜನಗಳು ಯೇಸುಸ್ವಾಮಿಗೆ ಎದುರು ನೋಡ್ತಾ ಇದಾರೆ. ಇವತ್ತು ನಾವು ಸತ್ಯವೇದವನ್ನು ಕೈ ಹಿಡ್ಕೊಂಡು ನಾವು ಎದುರು ನೋಡ್ತಕ್ಕಂಥರಾಗಿರ್ಬೇಕು ಪ್ರೇರೆ. ಇವತ್ತು ನಾವು ಒಂದು ಆತ್ಮಿಕ ಒಂದು ಶಕ್ತಿಯೊಡನೆ ನಾವೇನು ಮಾಡಬೇಕು, ಕರ್ತನಿಗೆ ಎದುರು ನೋಡ್ತಕ್ಕಂಥರಾಗಬೇಕು. ನಮ್ಮವರಿಗೆ ಎದುರು ನೋಡಿ ನಾವು ರಕ್ಷಣೆ ಮಾರ್ಗದ ನಡೆಸುವುದಕ್ಕಾಗಿ ನಾವು ಪ್ರಯಾಸ ಪಡಬೇಕಾದ್ರೆ ನಾವು ಸಿದ್ಧವಾಗಿರ್ಬೇಕು ಪ್ರಿಯರೇ. ನಾವು ಸಿದ್ಧವಾಗಿ ಇಲ್ಲಂದ್ರೆ ಎದುರು ನೋಡ್ಲಿಕ್ಕೆ ಅವಕಾಶ ಅನಿಸಿರಲ್ಲ. ಖರ್ಜೂರದಂದ್ರೆ ಹಸುರಾಗಿರ್ತಕ್ಕಂಥ ಒಂದು ಬೆಳೆದು ಒಂದು ದಂಟುಗಳನ್ನು ತೆಗೆದುಕೊಂಡು ಬಂದು ಏನು ಮಾಡ್ತಾರೆ, ಅವರು ಎದುರು ನೋಡ್ತಾ ಇದ್ದಾರೆ ಪ್ರಿಯರೇ. ಇವತ್ತು ಹಸುರಾಗಿರ್ತಕ್ಕಂಥ ದಂಟು ಅದರ ಜೀವದ ಪ್ರಿಯರೇ, ಅದು ಒಣಗೋಗಿಲ್ಲ. ಅದರ ಅರ್ಥ, ಅದರ ಸಾರಾಂಶ ಏನೆಂದರೆ ಹಚ್ಚಗಾಗಿರ್ತಕ್ಕಂಥದ್ದು ಅಥವಾ ಹಸುರಾಗಿರ್ತಕ್ಕಂಥ ಅದೊಂದು ಫಲ ಹೇಗೆ ಇರ್ತಂದ್ರೆ ಒಂದು ಉತ್ತಮವಾಗಿರ್ತದೆ ಪ್ರೇರೆ. ಅದರಲ್ಲಿ ಆ ಜೀವ ಮನುಷ್ಯರಿಗೆ ಬೆಳಕಾಗುವುದಕ್ಕಾಗಿ ಒಂದು ಮಾರ್ಗ ಪ್ರೇರೆ. ಇವತ್ತು ಒಂದು ಹಚ್ಚನ ಒಂದು ಗಿಡದು ಒಂದು ದಂಟಗಳನ್ನು ಕಡ್ದುಕೊಂಡು ಬಂದು ಯೇಸುಸ್ವಾಮಿ ಬರುವಾಗ ಅವು ಎದುರು ನೋಡುತ್ತಾ ಅರಸನಿಗೆ ಜಯವಾಗಲಿ ಎಂಬುದಾಗಿ ಕೂಗುತ್ತಾ ಅವರು ಹೇಗೆ ಬರ್ತಕ್ಕಂಥರಾಗಿದ್ದರು, ಅದರಲ್ಲಿ ಆ ಜಯದಲ್ಲಿ ಕೂಡ ಜೀವ ಇತ್ತು ಪ್ರೇರೆ. ಇಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯ ಅದರಲ್ಲಿತ್ತು ಅಷ್ಟಿತ್ತು ಪ್ರೇರೆ. ಅದಕ್ಕೆ ನೋಡ್ತೀವಿ ಸ್ಪಷ್ಟವಾಗಿ ಲೂಕನ್ ಬರೆದ ಸುವಾರ್ತೆ 19ನೇ ಅಧ್ಯಾಯ. ಅಲ್ಲಿ ಜನರು ಯೇಸುಸ್ವಾಮಿ ವಿಷಯದಲ್ಲಿ ಬಲವಾಗಿ ಅರಬಡಿಸುವಾಗ ಅಲ್ಲಿ ಇರ್ತಕ್ಕಂಥ ಅರಸರಿಗಾಗಿರ್ತಕ್ಕಂಥ ಒಂದು ಗೊಂದಲ ಏನಾಗಿದೆ ಅಂದರೆ ನೋಡ್ತೀವಿ ಸ್ಪಷ್ಟವಾಗಿ ಲೂಕನ್ ಬರೆದ ಸುವಾರ್ತೆ 19ನೇ ಅಧ್ಯಾಯ ಅದರ 39ನೇ ವಚನ. ಜನರು ಗುಂಪಿನ ಒಳಗಿಂದ ಪರಿಸಾಯರಲ್ಲಿ ಕೆಲವರು ಆತನಿಗೆ ಬೋಧಕನೇ ನಿನ್ನ ಶಿಷ್ಯರನ್ನು ಗದರಿಸು ಎಂದು ಹೇಳಿದಕ್ಕೆ ಆತನು ಇವರು ಸುಮ್ಮನಾದರೆ ಈ ಕಲ್ಲುಗಳೇ ಕೂಗುವವು ಎಂದು ನಿಮಗೆ ಹೇಳುತ್ತೇನೆ ಅಂದನು. ಅಲ್ಲಿರ್ತಕ್ಕಂಥ ಜನರು ಅಥವಾ ಶಿಷ್ಯರು ಗಟ್ಟಿಯಾಗಿ ಅರಬಡಿಸುತ್ತಾ ಕೂಗುವಾಗ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಪರಲೋಕದಲ್ಲಿ ಮಂಗಳ ಮತ್ತು ಭೂಲೋಕದಲ್ಲಿ ದೇವರಿಗೆ ಮಹಿಮೆ ಎಂಬುದಾಗಿ ಸ್ಪಷ್ಟವಾಗಿ ಅದ್ಭುತವಾಗಿ ಗಟ್ಟಿಯಾಗಿ ಒಂದು ಸ್ವರದಿಂದ ಅವ್ರು ಕೂಗ್ಲತ್ತಾರೆ. ಎಲ್ಲ ಜನರು ಒಟ್ಟಾಗಿ ಸೇರಿ ಅವ್ರು ಕೂಗ್ಲತ್ತಾರೆ. ಒಟ್ಟಾಗಿ ಸೇರಿ ಕೂಗುವಾಗ ಅಲ್ಲಿರ್ತಕ್ಕಂಥ ಪರಿಸಾಯರ್ ಅಂದರೆ ವಿರೋಧಿಗಳು, ಯೇಸುಸ್ವಾಮಿಗೆ ವಿರುದ್ಧವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಿಯೆಗಳು ಮಾಡ್ತಕ್ಕಂಥ ಯಾರೈತೆ ವ್ಯಕ್ತಿಗಳಿದ್ದರೋ ಆ ವ್ಯಕ್ತಿಗಳು ಸ್ಪಷ್ಟವಾಗಿ ಯೇಸುಸ್ವಾಮಿ ಬಳಿಯಲ್ಲಿ ಬಂದು ಯೇಸುಸ್ವಾಮಿ ಹೇಳ್ತಾರ, ನಿನ್ನ ಶಿಷ್ಯರಿಗೆ ಅವ್ರಿಗೆ ಸುಮ್ಮನಿರು ಅಂತ ಹೇಳಿ ಸ್ಪಷ್ಟವಾಗಿ. ಇದು ಕೂಗ್ತಕ್ಕಂಥ ಸರಿಯಲ್ಲ. ಯಾವನ ಅರಸನು ಯಾವನ ರಾಜನು ನಾವಿದ್ದಾಗ ಇನ್ನು ನಮ್ಕಿನ್ನ ಉತ್ತಮರು ಯಾರು ಎಂಬುದಾಗಿ ಅವ್ರೇನು ಮಾಡ್ಯಾರ, ಯೇಸುಸ್ವಾಮಿಗೆ ಗದರಿಸುವುದಕ್ಕಾಗಿ ಎದುರು ಬಂದು ಏನು ಮಾಡ್ತಾರ, ತಡಿತಾ ಇದಾರೆ ಪ್ರೇಯರೇ. ತಡೆಯುವಾಗ ಯೇಸುಸ್ವಾಮಿ ಒಂದು ಮಾತು ಹೇಳ್ತಾನ, ಏನು ಕೂಗ್ತಾವಂತಲ್ಲಿ, ಇವರು ಸುಮ್ಮನಾದರೆ ಈ ಕಲ್ಲುಗಳು ಕೂಗುವವು ಎಂಬುದಾಗಿ. ಅಂದ್ರೆ
ಕಲ್ಲಿನ ಒಳಗೆ ಕೂಡ ಜೀವದ ಪ್ರಿಯರೇ. ಒಂದು ಕಲ್ಲದಂದ್ರ ಆ ಕಲ್ಲಿನ ಒಳಗೆ ಜೀವದ ಅಂತಾರಲ್ಲ, ಬಿಟ್ಟು ಕೊಟ್ಟಿರ್ತಕ್ಕಂಥ ಕಲ್ಲೇ ಏನಾಗಿದೆ ಅಂತ ಮೂಲೆ ಕಲ್ಲಾಗ್ಯದ ಅಂತ ಪ್ರಿಯರೇ. ಆ ಮೂಲೆ ಕಲ್ಲೇ ಸ್ವಾಮಿ. ಈಗ ಇಸ್ರಾಯೇಲ್ ಜನರು ಐಗುಪ್ತ ಪಟ್ಟಣದಲ್ಲಿ ಬರುವಾಗ ದಾಹ ಆದಾಗ ಬಂಡೆ ಒಳಗಿಂದ ನೀರು ಕೊಟ್ಟನ ದೇವರು, ಅಥವಾ ಎದರಿಂದ ಕೊಟ್ಟನ? ಒಂದು ಬಂಡೆ ಒಳಗೆ ನೀರು ಹೊರಗೆ ಬರುವ ಹಾಗೆ ದೇವರು ಮಾಡ್ಯಾನ. ಮೋಶೆ ಪ್ರಾರ್ಥನೆ ಮಾಡ್ಯಾನ, ಆ ಬಂಡೆ ಎದುರು ಪ್ರಾರ್ಥನೆ ಮಾಡ್ಯಾನ. ಮೋಶೆ ಪ್ರಾರ್ಥನೆ ಮಾಡುವಾಗ ಆ ಬಂಡೆ ಒಳಗಿಂದ ನೀರನ್ನು ಬಂದು ಜನರಿಗೆ ಕುಡಿಯೋದಕ್ಕಾಗಿ ಅಥವಾ ಜೀವ ಜಂತುಗಳಿಗೆ ಕುಡಿಯೋದಕ್ಕಾಗಿ ಏನಾಗಿದೆ ಅಲ್ಲಿ ನೀರು ಕೊಟ್ಟನು. ಅಂದ್ರೆ ಈ ಕಲ್ಲುಗಳು ಯಾಕೆ ಕೂಗುತ್ತವೆ ಎಂಬುದಾಗಿ ಶಿಷ್ಯರಿಗೆ ಯೇಸು ಸ್ವಾಮಿ ಸ್ಪಷ್ಟವಾಗಿ ಎಚ್ಚರಿಸಲತ್ತಾನ, ಗದ್ದರಿಸಲತ್ತಾನಲ್ಲ ಅವರಿಗೆ ಸ್ಪಷ್ಟವಾಗಿ. ಫರಿಸಾಯರು ಅವ್ರು ಏನಂದ್ರೆ ವಿರೋಧಿಗಳು, ದೇವರಿಗೆ ವಿರುದ್ಧವಾಗಿ ಮಾತಾಡ್ತಕ್ಕಂಥವ್ರು, ಸತ್ಯವೇದಕ್ಕೆ ವಿರುದ್ಧವಾಗಿ ಮಾತಾಡ್ತಕ್ಕಂಥವ್ರು. ಅವರು ಮೋಶೆ ಒಂದು ಧರ್ಮಶಾಸ್ತ್ರವನ್ನೇ ಒಂದು ಪರಿಪಾಲನೆ ಮಾಡ್ತಕ್ಕಂಥವ್ರಾಗಿದ್ದರು. ಮೋಶೆ ಧರ್ಮಶಾಸ್ತ್ರದಲ್ಲಿ ಯಾವ್ಯಾವ ರೀತಿಗೆ ಬರೆದಿರ್ತೀನೋ, ಯಜ್ಞೆ ಮಾಡೋದು, ಹೋಮಗಳು ಮಾಡೋದು, ಅಥವಾ ಬೇರೆ ಬೇರೆ ಇನ್ನೂ ಏನೇನು ಬರೆಯಲ್ಪಟ್ಟಿರ್ತಕ್ಕಂಥದ್ದು ಈ ಪಂಚಕಾಂಡದಲ್ಲಿ ಬರೆದಿರ್ತಕ್ಕಂಥದ್ದು ಆಚರಣೆಯನ್ನೇ ಆ ಫರಿಸಾಯರು ಆಚರಣೆ ಮಾಡ್ತಕ್ಕಂಥವ್ರಾಗಿದ್ದರು. ಆದರೆ ಆ ಫರಿಸಾಯರು ಆಚರಣೆ ಮಾಡುವಾಗ ಅವ್ರಿಗೆ ಕೆಲವು ಸರ್ತಿ ಗೊಂದಲ ಅವ್ರಿಗೆ ಸರಿ ಕಾಣಿಸ್ತಿಲ್ಲ. ಯಾವ ಗೊಂದಲ ಅಂದರೆ, ಇವತ್ತು ಸುಮ್ಮನೆ ಕೆಲವೊಂದು ಸರ್ತಿ ಏನಾರ ಬೇರೆ ವಿಷಯವಾಗಿ ಗಟ್ಟಿಯಾಗಿ ಚೀರ್ಚಿರಿ ಮಾತಾಡ್ತಕ್ಕಂಥವ್ರಾಗಿರ್ತಾರ. ನಮ್ಮ ಅಕ್ಕಪಕ್ಕದವರಿಗೆ ಅದೇನಾದ್ರು ಸರಿ ಕಾಣಿಸಲ್ಲ. ಅದು ಸರಿ ಕಾಣದ ಹಾಗೆ ಕೂಡ ನಾವು ಯಾವುದು ಸರಿ ಕಾಣಿಸಲ್ಲ ಅದು ನಾವು ಮಾಡಬಾರ್ದು. ಸರಿಯಾಗಿ ಯಾವುದು ಕಾಣಿಸೋದು ಅದು ನಾವು ಮಾಡುವುದಕ್ಕಾಗಿ ನಾವು ಪ್ರಯತ್ನ ಪಡಬೇಕು. ಒಂದು ಈ ಫರಿಸಾಯರು ಯೇಸು ಸ್ವಾಮಿಗೆ ಒಂದು ಹಿಡಿದು ಅವರಿಗೆ ಸ್ಪಷ್ಟವಾಗಿ ಸೆರೆಮನೆಯಲ್ಲಿ ಹಾಕಬೇಕೆಂಬ ಉದ್ದೇಶ ಇಟ್ಕೊಂಡು ಇದೊಂದು ಕಾರ್ಯಗಳು ಮಾಡತ್ತಾರ. ಈ ಕಾರ್ಯಗಳು ಮಾಡುವಾಗ ಯೇಸು ಸ್ವಾಮಿ ಹೀಗೆ ಬರುತ್ತಾನೆ ಎಂಬುದಾಗಿ ಜಕರಿಯ ಪ್ರವಾದಿ ಹೇಳಿದ ಪ್ರಕಾರ ಮಾತನ್ನು ಅದು ನೆರವೇರ್ತಕ್ಕಂತಾಗಿದೆ. ಅದು ನೆರವೇರುವಾಗ ಈ ಜನರು ಏನು ಮಾಡ್ತಾರೆ, ಅಲ್ಲಿ ಫರಿಸಾಯರು ಅಡ್ಡೆಬ್ಯಂತರ ಮಾಡ್ತಾರೆ. ಪ್ರೇರೆ, ಇವತ್ತು ನೀವು ಒಂದು ವೇಳೆ ದೇವರ ಸ್ವರವನ್ನು ಕೇಳಿಲ್ಲ ಅಥವಾ ದೇವರ ವಾಕ್ಯವನ್ನು ಕೇಳಿ ನೀವು ಮಾರ್ಪಟ್ಟಿಲ್ಲ ಅಂದ್ರೆ ಇವತ್ತು ಒಂದಿನ ಈ ಕಲ್ಲುಗಳು ಕೂಡ ಸಾಕ್ಷಿ ಕೊಡ್ತಾವೆ ಪ್ರೇರೆ. ಹೌದು, ಇವತ್ತು ಆ ಫಲನೇ ದಿನ ಇಂಥ ಒಂದು ಸಂದೇಶ ಕೇಳಿದ ನಾವು ಈ ರೀತಿ ನಾವು ಕೇಳಿದ ಈ ರೀತಿ ಕೂಗಿ ಅನೇಕ ಒಂದು ಪ್ರವಾದಿಗಳು, ಅನೇಕ ಒಂದು ಸೇವಕರು, ಎವ್ಯಾಂಜಲಿಸ್ಟ್ಗಳು, ಅನೇಕ ಒಂದು ಉತ್ತಮರಾಗಿರ್ತಕ್ಕಂಥ ಜನಗಳು ಅಥವಾ ದೇವರಲ್ಲಿ ಭಯಭಕ್ತಿ ಉಳ್ಳವರು, ನಂಬಿಕೆ ವಿಶ್ವಾಸ ಉಳ್ಳವರು ಈ ರೀತಿಯಾಗಿ ಬಲವಾಗಿ ಸುವಾರ್ತೆ ಪ್ರಕಟಿಸ್ಯಾರ. ಆಗುತ್ತೆ ನೀ ಏನು ಮಾಡಿದೆ ಎಂಬುದಾಗಿ ದೇವರೊಂದಿನ ಲೆಕ್ಕ ಕೇಳ್ತಕ್ಕಂಥ ಸಮಯ ಬರ್ತದೆ ಪ್ರೇರೆ. ಅದಕ್ಕಿಂತ ಮುಂಚಿತವಾಗಿ ಈ ಕಲ್ಲುಗಳು ಕೂಡ ಏನು ಮಾಡ್ತಾವಂತ ಲೆಕ್ಕ ಒಪ್ಪಿಸ್ತಾವಂತ ಪ್ರೇರೆ. ಸಮುದ್ರ ಲೆಕ್ಕ ಒಪ್ಪಿಸ್ತದಂತ ನೀರು, ಆ ಸಮುದ್ರ ಲೆಕ್ಕ ಅಂದರೆ ಸಮುದ್ರ ಇರ್ತಕ್ಕಂಥ ನೀರು ಲೆಕ್ಕ ಒಪ್ಪಿಸ್ತಾವಂತ, ಪ್ರತಿಯೊಂದು ಗಿಡಗಳು ಲೆಕ್ಕ ಒಪ್ಪಿಸ್ತಾವಂತ, ಪ್ರತಿಯೊಂದು ವಸ್ತುಗಳು ದೇವರಿಗೆ ಒಂದಿನ ಲೆಕ್ಕ ಕೊಡ್ತಾವ ಪ್ರೇರೆ. ನಾವು ಹೇಗೆ ಇದ್ದಿದ್ದೆವು, ನಾವೇನು ಮಾಡ್ತಾ ಇದ್ದೆವು, ಹೇಗೆ ನಾವು ನಡೀತಾ ಇದ್ದೇವೆ ಎಂಬುದಾಗಿ ಲೆಕ್ಕ ಕೊಡ್ತಕ್ಕಂಥ. ಆದರೆ ವಿರುದ್ಧವಾಗಿರ್ತಕ್ಕಂಥ ಕಾರ್ಯಗಳಂತೂ ಯಾವುದು ನಾವು ಮಾಡ್ಲಿಕ್ಕೆ ಅವಕಾಶ ಅನಿಸಿಲ್ಲ. ಯಾಕಂದರೆ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಮಾತ್ರನೇ ಆಶೀರ್ವಾದದ ಪ್ರೇರೆ. ಯಾರು ಕರ್ತನನ್ನು ಹೆಸರನ್ನು ಹೇಳಿಕೊಂಡು ಆತನ ಚಿತ್ತಂತೆ ನಡೆದು ಆತನ ಕಾರ್ಯಗಳಲ್ಲಿ ಬಲವಾಗಿ ನೆಲೆಗೊಂಡಿರ್ತಾರೋ ಅವ್ರ ಜೀವಿತನೇ ಅದ್ಭುತ ಜೀವಿತ, ಅವ್ರ ಜೀವಿತನೇ ಉತ್ತಮವಾಗಿರ್ತಕ್ಕಂಥ ಜೀವಿತದ ಪ್ರೇರೆ. ಅದಕ್ಕಿಂತ ಮುಂಚಿತವಾಗಿ ಜನರು, ಅನೇಕ ಜನರು ಯೇಸು ಸ್ವಾಮಿಗೆ ನೋಡುವುದಕ್ಕಾಗಿ ಹೇಗೆ ಯೇಸು ಕ್ರಿಸ್ತ ಹೇಗೆ ಇರುತ್ತಾನೋ ಮತ್ತು ಹೇಗೆ ಆತನ ನಾವು ಕಂಡುಕೊಳ್ಳೋಣ, ಹೇಗೆ ಆತನ ಮುಖಾಂತರವಾಗಿ ನಾವು ಮಾರ್ಪಡಬೇಕು ಎಂಬುದಾಗಿ ಅನೇಕ ಜನರು ಏನು ಮಾಡ್ತಾರೆ, ಓಡಿ ಬರುವುದು ಕೂಡ ಪ್ರಯತ್ನ ಪಟ್ಟರು. ಯೇಸು ಸ್ವಾಮಿ ಬರುವುದಕ್ಕಿಂತ ಮುಂಚಿತವ ಕೂಡ ಜನರು ಇನ್ನೂ ಹುಡುಕ್ತಕ್ಕಂಥವ್ರು ಕೂಡ ಆಗಿದ್ದರು ಪ್ರೇರೆ. ಆದರೆ ಫರಿಸಾಯರಲ್ಲಿ ಬಂದಾಗ ತನ್ನ ಯೇಸು ಸ್ವಾಮಿ ಶಿಷ್ಯರಿಗೆ ಗದ್ದರಿಸಲತ್ತಾನೆ ಸ್ಪಷ್ಟ. ಫರಿಸಾಯರು ನಿನ್ನ ಶಿಷ್ಯರಿಗೆ ಹೇಳು, ಈ ರೀತಿ ಹೇಳಿ ಅವರಿಗೆ ಕೂಗುಬೇಡ ಅಂತ ಹೇಳಿದಾಗ ಯೇಸು ಅವ್ರು ಸುಮ್ಮನಾಗಿದ್ದಾರೆ ಅಂದರೆ ಗೊತ್ತು ಕಲ್ಲುಗಳು ಕೂಡ ಮಾತಾಡ್ತವೆ ಎಂಬುದು ಶಬ್ದ ಪ್ರೇರೆ. ಸುಮ್ಮನೆ ಸಾಧಾರಣವಾಗಿಲ್ಲ, ನ್ಯಾಯವಾಗಿರ್ತಕ್ಕಂಥ ಕಾರ್ಯ, ನ್ಯಾಯವಾಗಿರ್ತಕ್ಕಂಥ ಮಾತುಗಳ ಅನುಸಾರವಾಗಿ ಅಲ್ಲಿ ಫರಿಸಾಯರಿಗೆ ಯೇಸು ಸ್ವಾಮಿ ಏನು ಮಾಡ್ತಾನೆ ಸ್ಪಷ್ಟವಾಗಿ ಎಚ್ಚರಿಸಲತ್ತಾನೆ. ಫರಿಸಾಯರೇ, ನೀವು ಮಾಡೋದು ಸರಿಯಲ್ಲ. ಇವತ್ತು ಒಂದು ಅವಕಾಶ ಇದೆ, ಇವತ್ತೊಂದು ಸಮಯ ಇದೆ. ಇವತ್ತು ಅವ್ರಿಗೆ ನಾವು ಅವಕಾಶ ಸಮಯ ಅವ್ರಿಗೆ ಕೊಟ್ಟಿದ್ದೇವೆ ನಾವು. ಆದರೆ ಇವತ್ತು ಅವ್ರು ಕೂಗಿಲ್ಲ ಅಂದ್ರೆ ಆ ಕಲ್ಲುಗಳು ಕೂಗ್ಲಕ್ಕೆ ಶುರು ಮಾಡ್ತಾವ. ಅಂದರೆ ಆ ಕಲ್ಲಚ್ಚಿ ಕೆಲವು ಸರ್ತಿ ನೋಡ್ತೇವೆ, ಆ ಕಲ್ಲಿಲ್ ಕೂಡ ಅವ್ರಿಗೆ ಒಂದು ಸಮಸ್ಯೆ ಬಂದಿರಬಹುದು. ಆ ಫರಿಸಾಯರಿಗೆ ಅದರಿಂದ ಕೂಡ ಸಮಸ್ಯೆ ಕೂಡ ಬರ್ತಕ್ಕಂಥದ್ದು ಕೂಡ ಆಗಿದ್ದಿರ್ಬೋದಿಲ್ಲ ಅಂತಿಲ್ಲ. ಆದರೆ ಯೇಸು ಸ್ವಾಮಿ ಹೇಳಿರ್ತಕ್ಕಂಥ ಮಾತಿನಲ್ಲಿ ಅಲ್ಲಿ ಶಕ್ತಿ ಪ್ರೇರೆ. ಅದಕ್ಕೆ ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ 55-56 ವಚನ ಓದ್ರಿ. ಆಗ ಯಹೂದ್ಯರ ಪಸ್ಕ ಹಬ್ಬ ಹತ್ತಿರವಾಗಿರಲಾಗಿ ಬಹುಜನರು ತಮ್ಮನ್ನು ಶುದ್ಧಿ ಮಾಡಿಕೊಳ್ಳುವುದಕ್ಕಾಗಿ ಹಬ್ಬಕ್ಕಿಂತ ಮುಂಚೆ ಹಳ್ಳಿಗಳಿಂದ
ಹಳ್ಳಿಗಳಿಂದ ಯೆರೂಸಲೇಮಿಗೆ ಬಂದರು. ಯೆರೂಸಲೇಮಿಗೆ ಬಂದರು. ಅವರು ಯೇಸುವನ್ನು ಹುಡುಕುತ್ತಾ ದೇವಾಲಯದಲ್ಲಿ ನಿಂತುಕೊಂಡು ಅವನು ಹಬ್ಬಕ್ಕೆ ಬಾರದೆ ಇದ್ದಾನು ನಿಮಗೆ ಹೇಗೆ ಕಾಣುತ್ತದೆ ಎಂದು ತಮ್ಮಲ್ಲಿ ಮಾತನಾಡಿಕೊಳ್ಳುತ್ತಾ ಇದ್ದರು ಎಂಬುದಾಗಿ. ಅಂದ್ರೆ ಈ ಪಸ್ಕಾ ಹಬ್ಬ ಎಂಬುದಾಗಿ ಆಚರಣೆ ಮಾಡ್ತಿರಲ್ಲ, ಈ ಪಸ್ಕಾ ಹಬ್ಬ ಆಚರಣೆ ಮಾಡುವ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಯಹೂದ್ಯರು ಶುದ್ಧಿ ಮಾಡಿಕೊಳ್ಳುವುದಕ್ಕಾಗಿ ಯೇಸು ಸ್ವಾಮಿ ಹತ್ತಿರಕ್ಕೆ ಬರ್ತಕ್ಕಂಥ ಜನರಿದ್ದರು ಪ್ರೇರೆ. ಯಾವಾಗ ಯೇಸು ಸ್ವಾಮಿ ಬರುತ್ತಾನೋ, ಯಾವಾಗ ನಾವು ಶುದ್ಧ ಆಗರೋ, ಯಾವಾಗ ನಮ್ಮ ಅಶುದ್ಧತ್ವವನ್ನು ನಮ್ಮಳಿಂದ ದೂರ ಆಯ್ತದೋ, ಯಾವಾಗ ನಾವು ಉತ್ತಮರಾಗಿ ಮಾರ್ಪಡ್ತೇವೆ ಎಂಬುದಾಗಿ ಆಗೋತಿದ್ದೀನ ಆ ಒಂದು ಯಹೂದ್ಯರ ಒಳಗ ಒಂದು ಕಾಣಬಂದದು ಪ್ರೇರೆ. ಅಂದರೆ ಇವತ್ತು ನಾವು ಸಭೆಗಳನ್ನು ಹಿಂಬಾಲಿಸಬೇಕು, ಸಭೆಯಲ್ಲಿ ನಾವು ಆರಾಧನೆ ಮಾಡಬೇಕು, ದೇವರ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಂದ್ರೆ ಮೊದಲೇ ನಾವು ಶುದ್ಧರಾಗುವುದಕ್ಕಾಗಿ ಪ್ರಯತ್ನ ಪಡಬೇಕು. ಸಾಧ್ಯವಾದಷ್ಟು ನಾವು ಎಷ್ಟು ಶುದ್ಧರಾಗುವುದಕ್ಕಾಗಿ ನಾವು ಪ್ರಯತ್ನ ಪಡ್ತೇವೋ ಅಷ್ಟು ಉತ್ತಮವಾಗಿರ್ತವೆ ಪ್ರೇರೆ. ಮನುಷ್ಯನು ಶುದ್ಧವಾಗಿರ್ತಕ್ಕಂಥದ್ದು ಕರ್ತನ ಸನ್ನಿಧಿಯಲ್ಲಿ ಎಷ್ಟೋ ಉತ್ತಮ ಪ್ರೇರೆ. ಹೊಲಸಾಗಿರ್ತಕ್ಕಂಥದ್ದು ಸರಿಯಾದದಲ್ಲ. ಹೊಲಸಾಗಿರ್ತಕ್ಕಂಥ ಪ್ರತಿಯೊಂದು ವ್ಯಕ್ತಿಗಳು ಮಾರ್ಪಡ್ತಕ್ಕಂಥದ್ದು ಉತ್ತಮ, ಬಹಳಷ್ಟು ಒಂದು ಉತ್ತಮ ಪ್ರೇರೆ. ಈ ಯಹೂದ್ಯರಾಗಿರ್ತಕ್ಕಂಥ ಒಂದು ಜನರು ಆ ಪಸ್ಕ ಹಬ್ಬ ಒಂದು ಆಚರಣೆ ಮಾಡೋಕ್ಕಿಂತ ಮುಂಚಿತವಾಗಿ ಯೇಸು ಸ್ವಾಮಿಗೆ ಅವರು ಹುಡುಕಿಕೊಂಡು ಬಂದಾರ ಪ್ರೇರೆ. ಹುಡುಕ್ಲತ್ತಾರ ಅವರು. ಯೇಸು ಸ್ವಾಮಿಗೆ ಎಲ್ಲಿ ಸಿಗ್ತಾನ? ನಾವು ಯಾವಾಗ ಶುದ್ಧರಾಗಿ ನಾವು ಜೀವನ ಮಾಡರಿ, ಯಾವಾಗ ನಾವು ಅಶುದ್ಧತ್ವವನ್ನು ನಾವು ತೆಗೆದಾಕರ ಎಂಬುದಾಗಿ ತಿಳ್ಕೊಂಡು ಏನು ಮಾಡ್ತಾರ, ಅಲ್ಲಿ ಜನರು ಸ್ಪಷ್ಟವಾಗಿ ಓಡಿ ಉಂಟಾರ ಪ್ರೇರೆ. ನಾನು ಸೋದರ ನಾವು ನೀವು ಕೂಡ ಎಷ್ಟು ಶುದ್ಧರಾಗುವುದಕ್ಕಾಗಿ ನಾವು ಪ್ರಯತ್ನ ಪಡ್ತೇವೋ ಅಷ್ಟು ಉತ್ತಮದ ಪ್ರೇರೆ. ಹಲ್ಲೆಲೂಯಾ. ಅಶುದ್ಧತ್ವವನ್ನು ನಮ್ಮಲ್ಲಿಂದ ಏನು ಮಾಡಬೇಕು? ನಾವು ತೆಗೆದಾಕಬೇಕು ಪ್ರೇರೆ. ಅಶುದ್ಧತ್ವವನ್ನು ನಾವು ತೆಗೆದಿಲ್ಲ ಅಂದ್ರೆ ನಾವು ಶುದ್ಧರಾಗ್ಲಕ್ಕ ಚಾನ್ಸ್ ಇರಲ್ಲ. ತೆಗೆದಾಕಬೇಕು ನಾವು ಸ್ಪಷ್ಟವಾಗಿ. ಯಾವುದು ಕರೆಕ್ಟ್ ಅದ, ಯಾವ್ದು ಸರಿಯಾದನೋ, ಯಾವ್ದು ಸರಿಯಾದದಿಲ್ಲೋ ನಿಮ್ಮನ್ನು ತಿಳ್ಕೊಂಡು ಉನ್ನತ ಸ್ಥಾನಕ್ಕೆ ಬೆಳೆಯೋದಕ್ಕಾಗಿ ನೀವು ಪ್ರಯತ್ನ ಪಡಬೇಕು. ಅದಕ್ಕೆ ಹೇಳ್ತಾನ ಮತ್ತು ತಿರುಗಿ ಅಲ್ಲಿ ಯೇಸುಸ್ವಾಮಿ ಕಾಣಲು ಕಾರಣ ಅವ್ರದವರೇ ಮಾತಾಡ್ಕೊಳತ್ತಾರಂತ. ಯಾಕೋ ಇನ್ನೂ ಬಂದಿಲ್ಲನೋ, ಬರ್ತಾನ ಅಥವಾ ಇಲ್ಲ ಯೇಸು ಕ್ರಿಸ್ತು, ಅಥವಾ ನಾವು ಶುದ್ಧರಾಗಲಕ್ಕೆ ಬಂದಿದ್ದೆವು, ಮತ್ತೊಂದು ಯೇಸು ಕ್ರಿಸ್ತು ಬಂದಿಲ್ಲ ಅಂದ್ರೆ ನಾವು ಹೇಗೆ ಶುದ್ಧರಾಯ್ತೇವೆ? ಮತ್ತ ನಮ್ಮ ಸ್ಥಿತಿ ಏನು, ನಮ್ಮ ಪರಿಸ್ಥಿತಿ ಏನು, ನಾವು ಇಂಥ ಒಂದು ಆಸೆ ಇಟ್ಕೊಂಡು ಬಂದಿದ್ದೇವೆ ಇಲ್ಲ ಎಂಬುದಾಗಿ ತಿಳ್ಕೊಂಡು ಬಂದಾರ ಪ್ರೇರೆ. ಇವತ್ತು ಅನೇಕ ಒಂದು ಜಾತ್ರೆಗಳು ಕೂಡ ನೀವು ಹೋಗ್ತಕ್ಕಂಥವ್ರಾಗಿರ್ತೀವಿ. ನಮ್ಮ ಬೀದರ್ ಜಾತ್ರೆ ನಡೀತಕ್ಕಂಥದ್ದಾಗಿರ್ತದ, ತಿರುಗಿ ಆ ಧಾರೂರು ಜಾತ್ರೆ ಇರ್ತದೆ, ಅಥವಾ ಅನೇಕ ಒಂದು ಪ್ರಾಂತ್ಯಗಳಲ್ಲಿ ಜಾತ್ರೆಗಳು ನಡೀತಕ್ಕಂಥವಾಗಿರ್ತಾವ. ಮತ್ತು ಜಾತ್ರೆಗೆ ನಾವು ಹೋಗುವಾಗ ನಾವು ಕೂಡ ಅಲ್ಲಿ ಹೋಗಿ ನಾವು ಶುದ್ಧ ಆಗಬೇಕಾ ಅಥವಾ ಅಶುದ್ಧತ್ವ ಮಾಡ್ಕೊಂಡ್ಬರ್ಬೇಕಾ? ಏನು ಮಾಡ್ಬೇಕು? ನಾವು ಜಾತ್ರೆಗಳು ಹೋದಾಗ ಶುದ್ಧರೇ ಆಗಬೇಕು ಹೊರತು ಅಶುದ್ಧತ್ವವನ್ನು ಮಾಡೋಕೆ ಕಾಣ್ಲಿಕ್ಕೆ ಸಾಧ್ಯ ಇರಬಾರ್ದು. ನಾವು ಅಲ್ಲಿ ಹೋಗಿ ಆಲಯದಲ್ಲಿ ಆರಾಧನೆ ನಡೆಯುವಾಗ, ಅಲ್ಲಿ ಪ್ರಾರ್ಥನೆ ನಡೆಯುವಾಗ ಆ ಆರಾಧನೆಯಲ್ಲಿ ಆ ಪ್ರಾರ್ಥನೆಯಲ್ಲಿ ಪಾಲ್ಬೇಕಿದ್ದು ನಮ್ಮ ಆತ್ಮ ಪ್ರಾಣ ಶರೀರ ಆ ಸ್ಥಳದಲ್ಲಿ ಕರ್ತನೆಗೆ ಒಪ್ಪಿಸಿಕೊಟ್ಟು ಯಾವುದೇ ಒಂದು ಪ್ರಾರ್ಥನೆ ಇದ್ದಿರ್ಬೋದು ನೀವು ಸಮರ್ಪಣೆ ಮಾಡಿ, ಅಥವಾ ಏನೇ ಒಂದು ದೈವ ಸೇವಕರು ಸಂದೇಶ ಕೊಡ್ತಕ್ಕಂಥರಾಗಿದ್ದರು ಆ ಸಂದೇಶವನ್ನು ಕೇಳಿ ತನ್ನ ಹೃದಯ ಇಟ್ಕೊಂಡು ತನ್ನ ಒಳಗೆ ಏನಾರ ಒಂದು ಸಣ್ಣ ಒಂದು ಸಮಸ್ಯೆ ಅಂದರೂ ಕೂಡ ಅದು ದೇವರೇ ನನಗೆ ಮಾರ್ಪಡಿಸಿದ ನಾನು ಸರಿ ಮಾಡಿ ಎಂಬುದಾಗಿ ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನೀವು ಬರ್ತಕ್ಕಂಥರಾಗಿರ್ಬೇಕು. ಇದು ಶುದ್ಧವಾಗಿರ್ತಕ್ಕಂಥದ್ದು. ಅಶುದ್ಧವಾಗಿರ್ತಕ್ಕಂಥ ಕಾರ್ಯಗಳು ಅವಂದ್ರ ನೀವು ಮಾರ್ಪಡುವುದಕ್ಕಾಗಿ ಪ್ರಯತ್ನ ಪಟ್ಟಿರಂದ್ರ ಎಷ್ಟೋ ಒಂದು ಉತ್ತಮ ಪ್ರೇರೆ. ಒಂದು ಮನುಷ್ಯನಿಗೆ ಸೈತಾನ ಅಥವಾ ದೆವ್ವ ಅಥವಾ ದುರಾತ್ಮನು ಬಿಟ್ಟು ಹೋಯ್ತಂದ್ರ ಅದಕ್ಕೆ ಮತ್ತೆ ನೀವು ಜಗ ಕೊಡ್ಬಾರ್ದಂತ. ಅದಕ್ಕೆ ನೀವು ನಿಮ್ಗೆ ಒಳಗೆ ಬಂದು ಹುಡುಕುವಾಗ ಅದು ಖಾಲಿ ಪ್ಲೇಸ್ ಕಾಣಿಸ್ಬಾರ್ದು, ಖಾಲಿ ಜಾಗ ಕಾಣಿಸ್ಬಾರ್ದು. ಒಂದು ವೇಳೆ ಖಾಲಿಯಾಗಿರ್ತಕ್ಕಂಥ ಜಾಗ ಒಳಗಿತ್ತಂದ್ರೆ ಮತ್ತು ತಿರುಗಿ ಅದಕ್ಕಿಂತ ದುಷ್ಟರಾಗಿರ್ತಕ್ಕಂಥದ್ದು ಮತ್ತು ಇನ್ನು 7 ತೆಗೆದುಕೊಂಡು ಬಂದು ನಿಮ್ಮ ಮೊದಲನೇ ಪರಿಸ್ಥಿತಿಗಿಂತ 2ನೇ ಪರಿಸ್ಥಿತಿನ ಇದ್ದದ ಭಯಂಕರವಾಯ್ತಂತ ಪ್ರೇರೆ. ಅಂದ್ರೆ ನಿಮಗೆ ಒಂದು ಅದ್ಭುತ ದೇವರು ನಿಮ್ಮ ಜೀವಿತದಲ್ಲಿ ಮಾಡೇನಂದ್ರೆ ಆ ಅದ್ಭುತಕ್ಕಾಗಿ ಜ್ಞಾಪಕ ಮಾಡುತ್ತಾ ಕರ್ತನ ಸನ್ನಿಧಿನ ಆಶ್ರಯಿಸ್ತಾ ಪ್ರಾರ್ಥನೆ ಮಾಡುತ್ತಾ ನಿಮ್ಮ ಕೆಲಸ ಕಾರ್ಯ ವ್ಯಾಪಾರ ಬಿಸ್ನೆಸ್ ನೀವು ಏನು ಮಾಡ್ತೀರೋ ಅದರಲ್ಲಿ ಸಮಯ ಅವಕಾಶ ಕೊಟ್ಟು ಮಿಗಿತ ಸಮಯದಲ್ಲಿ ಕೂಡ ನೀವು ಕರ್ತನ ಸ್ತುತಿ ಆರಾಧನೆ ಮಾಡಿ ಮಹಿಮೆ ಪಡಿಸಿರಂದ್ರೆ ನಿಮಗೆ ತಿರುಗಿ 7 ನಿಮ್ಮ ಬಳಿಗೆ ಬಂದು ಸೇರಲ್ಲ ಪ್ರಿಯರೇ. ಒಂದ್ ವೇಳೆ ನೀವು ಖಾಲಿಯಾಗಿ ಪಾತ್ರೆ ಆಗಿದ್ದೀರಂದ್ರ, ನೀವು ಖಾಲಿ ಅಂದ್ರೆ ಪ್ರಾರ್ಥನೆ ಇಲ್ಲದಂತ ಒಂದು ಜೀವಿತ ನಿಮ್ಮದಾಗಿತ್ತಂದ್ರ ತಿರುಗಿ ಏನ್ ಮಾಡ್ತಾವ, ಈ 1 ಬಿಟ್ಟು ಹೋಗಿ 7 ಬಂದು 8 ಆಗೋಯ್ತವ. ಆಗೋದಿನ ಪರಿಸ್ಥಿತಿ ನಿಮ್ದು ಬಹಳಷ್ಟು ಗಂಭೀರವಾಗಿರ್ತಪ್ರಿ. ಅದಕ್ಕೆ ಈ ಜನರು ಏನ್ ಮಾತಾಡ್ಕೊಳ್ತಾರ ಅಂದ್ರೆ, ಯೇಸು ಸ್ವಾಮಿ ನಾವು ಹುಡುಕ್ತಾ ಇದ್ದೇವೆ, ದೇವಾಲಯದಲ್ಲಿ ನಿಂತುಕೊಂಡಿದ್ದೆವು, ಯಾಕೆ ಏನೋ ಬಂದಿಲ್ಲ, ಬರ್ತಾನೋ ಅಥವಾ ಇಲ್ಲೋ, ಬಂದ್ರೆ ಬಹಳ ಸುತ್ತಮದ, ಬಂದ್ರಂದ್ರೆ ನಮ್ಮ ಜೀವಿತದಲ್ಲಿ ಅದ್ಭುತ ಆಯ್ತಲ್ಲ, ಬಂದ್ರಂದ್ರೆ ನಾವು ರಕ್ಷಣೆ ಹೊಂದಲಕ್ಕೆ ನಮ್ಗೆ ಅವಕಾಶ ಇದಲ್ಲ. ಯೇಸು ಸ್ವಾಮಿ ಬಂದ್ರಂದ್ರೆ ಇವತ್ತು ನಾವು ಶುದ್ಧರಾಗ್ಲಕ್ಕೆ ಅವಕಾಶ ಚಾನ್ಸಸ್ ನಮ್ಗೆ ಅದೇ ಎಂಬುದಾಗಿ ಹುಡುಕ್ತಾ ಇದ್ದಾರೆ ಪ್ರೇರೆ ಅವರು. ಇವತ್ತು ನಾವು ಕೂಡ ಹುಡುಕ್ಬೇಕು. ಯೇಸು ಸ್ವಾಮಿ ಕೆಲವೊಂದು ಸರ್ತಿ ಶಿಷ್ಯರಿಗೆ ಹುಡುಕ್ಯಾನ, ಕೆಲವೊಂದು ಸರ್ತಿ ಜನರಿಗೆ ಹುಡುಕ್ಯಾನ. ಯೇಸು ಸ್ವಾಮಿ ಕೆಲವೊಂದು ವ್ಯಕ್ತಿಗಳಿಗೆ ಹುಡುಕಿ ಹೋಗಿ ಅವ್ರಿಗೆ ಜೀವಿತದಲ್ಲಿ ಅದ್ಭುತ ಮಾಡ್ಯಾನ.
38 ವರ್ಷ ರೋಗದಲ್ಲಿ ಬಿದ್ದು ಹೋಗಿರ್ತಕ್ಕಂಥ ಒಂದು ವ್ಯಕ್ತಿ ಒಂದು ಬಾವಿ ಒಂದು ಕೊಳೆಯಲ್ಲಿ ಬಿದ್ದೋಗೇನ, ಆ ಕೊಳೆ ಬಳಿಕೆ ಯೇಸು ಸ್ವಾಮಿ ಹೋಗಿ ಸ್ಪಷ್ಟವಾಗಿ ಅವನಿಗೆ ಸ್ವಸ್ಥತೆ ಮಾಡೋದಕ್ಕಾಗಿ. ಹೀಗಾಗಿ ನೀನು ಬಿದ್ದು ಬಹಳ ಸಮಯ ಐತಲ್ಲ ಅಂದಾಗ ಅವ ಹೇಳ್ತಾನೆ, ಸ್ವಾಮಿ ನೀರು ಉಕ್ಕುವಾಗ ನಾನು ಹೋಗೋದಕ್ಕಿಂತ ಮುಂಚಿತವಾಗಿ ಇನ್ನೊಬ್ಬನು ಹೋಗಿ ಒಳಗಿಳಿತಾನ, ಆ ಇಳಿದವ್ರಿಗೆ ಸ್ವಸ್ಥತೆ ಆಯ್ತದ, ನನಗಿನ್ನ ಹೋಗ್ಲಕ್ಕೆ ಚಾನ್ಸ್ ಇರಲ್ದು, ನನ್ನ ಪರಿಸ್ಥಿತಿ ಹಿಂಗದ ಎಂಬುದಾಗ ಆತನ ಹೇಳಿಕೊಂಡು ಯೇಸು ಸ್ವಾಮಿ ಮುಂದೆ ಏನು ಮಾಡ್ತಾನ, ದುಃಖ ಪಡ್ತಕ್ಕಂತನಾಗಿರ್ತಾನೆ ಪ್ರೇರೆ. ಯೇಸು ಸ್ವಾಮಿನ ಒಂದೇ ಮಾತು ಹೇಳ್ತಾನ, ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ನೀನು ನಡೆ ಮನೆಗೆ ಅಂತ ಹೇಳ್ತಾನೆ ಪ್ರೇರೆ. ಕೆಲವೊಂದು ಸರ್ತಿ ದೇವರೇ ನಮ್ಮನ್ನು ಹುಡ್ಕೊಂಡ್ ಬರ್ತಾನೆ. ಯಾಕಂದ್ರೆ ದೇವ್ರು ಯಾವಾಗ ನಿಮಗೆ ಹುಡುಕ್ತಾನಂದ್ರೆ ನಿನ್ನ ಒಳಗೆ ಒಂದು ಕಾರ್ಯ ಇರಬೇಕು, ದೇವ್ರಿಗೆ ಸಂಬಂಧಪಟ್ಟಿದ್ದು. ನಿನಗೊಂದು ಸ್ವಸ್ಥತೆ ಆಗಬೇಕು, ನಿನ್ನ ಒಳಗೆ ಒಂದು ಅದ್ಭುತ ಆಗಬೇಕಾದ್ರೆ ದೇವರು ನಿನ್ನ ಒಳಗೆ ಒಂದು ಗುರಿ ಇಟ್ಟಿರ್ತಾನೆ. ಇವತ್ತು ಅನೇಕ ಜನರಿಗೆ ಸ್ವಸ್ಥತೆ ಮಾಡಿ ಅಂದ್ರೆ ಅವ್ರ ಒಳಗೆ ಒಂದು ಗುರಿ ಇಟ್ಟಾನೆ ದೇವರು ಸ್ಪಷ್ಟವಾಗಿ. ಅವರು ಒಂದು ಉನ್ನತ ಸ್ಥಾನಮಾನಕ್ಕೆ ಬರಬೇಕು, ಅಥವಾ ಸೇವೆದಲ್ಲಿ ಒಂದು ಭಾಗದಾಗ ಬೆಳಿಬೇಕು, ಅಥವಾ ಸಭೆಯಲ್ಲಿ ಒಂದು ಸ್ಥಾನಕ್ಕೆ ಇರಬೇಕು, ಅಥವಾ ದೇವರಿಗೆ ಇನ್ನೂ ಏನಾರ ಒಂದು ಆತ್ಮಿಕ ಒಂದು ಜೀವಿತದಲ್ಲಿ ಬಲ ಹೊಂದಿ ಬೆಳಿಬೇಕು ಎಂಬುದಾಗಿ ದೇವರು ಒಂದು ಮನಸ್ಸಂಕಲ್ಪನೆ ನಿಮ್ಮೊಳಗಿಟ್ಟಿರ್ತಾನೆ. ಆ ಮನಸ್ಸಂಕಲ್ಪನೆಗೆ ನೀವು ವಿರುದ್ಧವಾಗಿ ಕಾರ್ಯ ಮಾಡಿದ ಕಾರಣ ತಿರುಗಿ ನೀವು ಅದೇ ಒಂದು ರೋಗ ಸಮಸ್ಯೆ ಅದಕ್ಕೆ ಬಿಟ್ಟು ಮತ್ತೊಂದು ರೋಗ ವ್ಯಾಧಿ ಸಮಸ್ಯೆಗಳು ಹತ್ಕೊಂಡು ಏನು ಮಾಡ್ತೀರಿ, ಜೀವಿಸ್ತಕ್ಕಂಥರಾಗಿರ್ತಿರ್ತೀರಿ. ಎಷ್ಟು ಪ್ರಯಾಸ ಪಟ್ಟರು ಕೂಡ ಅದರಲ್ಲಿ ನಿಷ್ಫಲನೆ ಆಗಲತ್ತಿರುತ್ತು, ನಿಮಗೆ ಫಲ ಸಿಗಲಂತ ಸ್ಥಿತಿಯಲ್ಲಿ ಕಾಣುಂಟದು ಪ್ರೇರೆ. ಆದರೆ ಇಲ್ಲಿ ನೋಡ್ತೀವಿ, ಇವು ಜನರು ಪಸ್ಕ ಹಬ್ಬಕ್ಕಿಂತ ಮುಂಚಿತವಾಗಿ ತಮ್ಮ ರಕ್ಷಿಸಿಕೊಳ್ಳುವುದಕ್ಕೆ, ಶುದ್ಧಿ ಮಾಡಿಕೊಳ್ಳುವುದಕ್ಕಾಗಿ ಈ ಜನರು ಬಂದರ ಪ್ರೇರೆ. ಇವತ್ತು ನಾವು ಕೂಡ ಪ್ರತಿ ಭಾನುವಾರ ನಮ್ಮಲ್ಲಿ ಇರ್ತಕ್ಕಂಥ ಏನೋ ಒಂದು ಸಮಸ್ಯೆ ಇದಿರ್ಬೋದು, ಆದರೆ ದೇವ್ರ ಆಲಯದಲ್ಲಿ ದೇವರಿಗೆ ಹೇಳುವುದಕ್ಕಾಗಿ ಒಂದು ಅವಕಾಶ ಇದೆ, ದೇವ್ರ ಸನ್ನಿಧಿಯಲ್ಲಿ ಒಂದು ಪ್ರಾರ್ಥನೆ ಮಾಡೋಕ್ಕೊಂದು ಅವಕಾಶ ಇದೆ, ಕರ್ತನ ಸನ್ನಿಧಿಯಲ್ಲಿ ಸಮಯ ಅದ ನಮಗೆ. ಅಯ್ಯೋ ದೇವರೇ, ವಾರ ನನ್ನ ಜೀವಿತ ಈಗ ಈ ರೀತಿ ನಡೆಸಿದೆ, ಈ ವಾರ ಅದ್ಭುತವಾಗಿ ನಡೆದಿದೆ ದೇವ್ರೆ, ಈ ವಾರ ಒಳ್ಳೆ ಕೆಲಸ ಮಾಡಿದ್ದೇವ್ರೆ, ಈ ವಾರ ಅನೇಕ ಜನರಿಗೆ ಕೆಲವೊಬ್ಬರಿಗೆ ಸುವಾರ್ತೆ ಪ್ರಕಟಿಸಲು ಕೂಡ ನಂಗೆ ಸಹಾಯ ಆಗಿದೆ ದೇವ್ರೆ, ಈ ವಾರ ಕೆಲವೊಂದು ದಾನ ಧರ್ಮಗಳು ಕಾರ್ಯ ಮಾಡಿದೆ, ಈ ವಾರ ಕೆಲವೊಬ್ಬರಿಗೆ ಒಂದು ಸಮಸ್ಯೆ ಇದ್ದಂಥ ವ್ಯಕ್ತಿಗಳಿಗೆ ನಾನು ಏನು ಮಾಡಿದೆ, ಬಿಡುಗಡೆ ಮಾಡಿದೆ. ಅಯ್ಯ ಈ ವಾರ ನಾನೇ ಒಂದು ಸಮಸ್ಯೆ ಎದುರ್ಕೊಂಡಿದ್ದೆ, ಈ ವಾರ ನನ್ನ ಬಳಿಗೆ ಒಂದು ಕಷ್ಟ, ಒಂದು ಭಾರ ಒಂದು ಎದುರ್ಕೊಂಡಿದ್ದೇವ್ರೆ ಅಂತೇಳಿ ಇವೆಲ್ಲ ಒಂದು ಪ್ರಾರ್ಥನೆ ವಿಜ್ಞಾಪನೆ ಮಾಡುತ್ತಾ ದೇವರ ಸನ್ನಿಧಿಯಲ್ಲಿ ನೀವು ಪ್ರಕಟಿಸುವಾಗ, ಪ್ರಾರ್ಥನೆ ಮಾಡುವಾಗ ದೇವರು ಎಷ್ಟು ಒಂದು ಅದ್ಭುತ ಮಾಡ್ತಾನೆ ಪ್ರೇರೆ. ಅದಕ್ಕೆ ಈ ಜನರು ಖಜೂರದ ಒಂದು ಗರಿಗಳು ತೆಗೆದುಕೊಂಡು, ಒಂದು ಹಸಿರಾಗಿರ್ತಕ್ಕಂಥ ಒಂದು ಖಜೂರದ ಗರಿಗಳು ತೆಗೆದುಕೊಂಡು ಏನು ಮಾಡ್ತಾರ, ಯೇಸು ಸ್ವಾಮಿ ಮುಂದೆ ಏನು ಮಾಡ್ತಾರ, ಕೂಗ್ಲತ್ತಾರ ಪ್ರೇರೆ ಸ್ಪಷ್ಟವಾಗಿ. ಕರ್ತನಿಗೆ ಆಶೀರ್ವಾದ ಎಂಬುದಾಗಿ, ಅರಸನಿಗೆ ಜಯ ಎಂಬುದಾಗಿ. ಅರಸನು ಯಾರು ಸ್ಪಷ್ಟವಾಗಿ? ಮನುಷ್ಯರ ಅರಸನ? ಹಲ್ಲೆಲೂಯಾ. ಅರಸನ ಯಾರು ಸ್ಪಷ್ಟವಾಗಿ? ಯೇಸು ಸ್ವಾಮಿನೇ ಅರಸನು ಪ್ರೇರೆ. ಕತ್ತೆ ಮರಿ ಮೇಲೆ ಯಾರು ಹತ್ತಲಾರದಂತ ಒಂದು ಕತ್ತೆ, ಅಂದ್ರೆ ಆ ಕತ್ತೆ ಪರಿಶುದ್ಧವಾಗಿರ್ತಕ್ಕಂಥ ಕತ್ತೆ ಪ್ರೇರೆ. ಆ ಕತ್ತೆನ ಮರಿ ಹಾಕಲಂತ ಒಂದು ಕತ್ತೆ, ಆ ಕತ್ತೆ ಒಳಗ ಶುದ್ಧ ಅದ. ಅಂದ್ರೆ ಯೇಸು ಸ್ವಾಮಿ ಕತ್ತೆಯ ಒಂದು ಮರಿ ಮೇಲೆ ಕುಂತಿರುವಾಗ, ಅಥವಾ ಆ ಕತ್ತೆ ಮೇಲೆ ಕುಂತಿರುವಾಗ ಕತ್ತಿ ಕೂಡ ಏನಾಗ್ಯದ, ಬೆಲೆ ಬಂದದ ಪ್ರೇರೆ. ಹಲ್ಲೆಲೂಯಾ. ಕತ್ತಿ ಒಂದು ರಹಸ್ಯಗಳು ಕೇಳುವಾಗ ಎಷ್ಟು ಅದ್ಭುತವಾಗದ, ಅದರ ರಹಸ್ಯ ಜೀವಿತ ಅಷ್ಟು ಅದ್ಭುತವಾದ ಪ್ರೇರೆ. ಕತ್ತಿ ಹಾಲು ಸುಮಾರು 4,000 ಹಿಡ್ಕೊಂಡು 5,000, 6,000, 1 ಲೀಟರ್ ಸಿಗ್ತದೆ ಪ್ರೇರೆ ಅದರ ಹಾಲು. ಗೊತ್ತದ ನಿಮ್ಗ? ಕತ್ತಿ ಹಾಲು 1 ಲೀಟರ್ ಖಾಲಿ, 1 ಲೀಟರ್ ಹಾಲು 4,000 ಹಿಡ್ಕೊಂಡು 6,000 ರೂಪಾಯಿ ಲೀಟರ್. ಅದ್ರಾಗ ಇಷ್ಟು ಒಂದು ಪ್ರೋಟೀನ್ ಅದಂತ, ಅಷ್ಟು ಪ್ರೋಟೀನ್ ಅದ. ಆ ಕತ್ತೆ ಒಂದು ತಿಪ್ಪೆ ಮೇಲೆ ಹೊಳೆಯಾಡ್ತಕ್ಕಂಥ ಒಂದು ಕತ್ತೆಗೆ ಯೇಸು ಸ್ವಾಮಿ ಅದ್ರ ಮೇಲೆ ಕುಂತ ತಕ್ಷಣ ಅದಕ್ಕೆ ಬೆಲೆ ಬಂದದ ಪ್ರೇರೆ. ಅದರಲ್ಲಿ ಇದ್ದೊಟ್ಟೊಂದು ವಿಟಾಮಿನ್ಸ್, ಅದರೊಳಗಿರ್ತಕ್ಕಂಥ ಒಂದು ಆಸಕ್ತಿ ಬೇರೆ ಯಾವ ಪ್ರಾಣಿದಾಗ ಕಾಣ ಬಂದಿಲ್ಲ ಪ್ರೇರೆ. ಅಷ್ಟು ಒಂದು ಕಾಸ್ಟ್ಲಿ ಆಗಿರ್ತಕ್ಕಂಥ ಒಂದು ಪಾತ್ರೆ ಪ್ರಿಯ ಅದರೊಳಗೆ ದೇವರೇನು ಮಾಡಿನ ಇಟ್ಟನ್ ಪ್ರೇರೆ. ಅದು ಯಾರ ಮುಖಾಂತರ ಅದಕ್ಕೆ ಬೆಲೆ ಬಂದಂದ್ರೆ ಯೇಸು ಸ್ವಾಮಿ ಮುಖಾಂತರವಾಗಿ ಅದಕ್ಕೆ ಬೆಲೆ ಬಂದದ ಪ್ರೇರೆ. ಹಿಂದಿನ ಕಾಲದಲ್ಲಿ ದಾವೀದ ಹಿಡ್ಕೊಂಡು, ಸೌಲ ಹಿಡ್ಕೊಂಡು, ಅದಕ್ಕಿಂತ ಮುಂಚಿತವಾಗಿ ಸಮುವೇಲ್ ಹಿಡ್ಕೊಂಡು ಅನೇಕ ಒಂದು ಅರಸರು ಹೆಸರು ಕತ್ತೆಗಳು ಇಟ್ಕೊತೀರಿ. ಅದಕ್ಕಂದ್ರೆ ಸವಾರಿ ಮಾಡುವುದಕ್ಕಾಗಿ ಇಟ್ಕೋತಿರೋ, ಅಥವಾ ಅದ್ರ ಮೇಲೆ ಒಂದು ಹೊಲಗಳಲ್ಲಿ ರಾಶಿ ಮಾಡಿರ್ತಕ್ಕಂಥದ್ದು ರಾಶಿ ಆಗಲಿ, ಆ ಕತ್ತೆಗಳ ಮೇಲೆ ಹಾಕೊಂಡು ಆಚೆಕೊಂದು ಚೀಲ ಈಚೆಕೊಂದು ಚೀಲ ಹಾಕೊಂಡು ಅದ್ರ ಮೇಲೆ ತೆಗೆದುಕೊಂಡು ಬರ್ತಕ್ಕಂಥರಾಗಿ ಇದ್ರು ಪ್ರೇರೆ. ಕತ್ತಿಗೆ ಅದ್ಭುತವಾಗಿ ಬಳಕೆ ಮಾಡಿ ಹಿಂದಿನ ಕಾಲದಲ್ಲಿ. ಕತ್ತಿ ಉಳ್ಳವನು ಆಸ್ತಿ ಐಶ್ವರ್ಯ ಧನ ಉಳ್ಳವನು ಎಂಬುದಾಗ ಹಿಂದಿನ ಕಾಲದಾಗ ನೋಡ್ಯಾರ ಪ್ರೇರೆ ಸ್ಪಷ್ಟವಾಗಿ. ಯಾರ ಮೇಲೆ ಎಷ್ಟು ಕತ್ತಿಗಳಿದ್ದವೋ ಇಷ್ಟು ಆಸ್ತಿ ಐಶ್ವರ್ಯ ಅಂತ ಅವ್ರ ಬಳಿ ಅಷ್ಟು ಆಸ್ತಿ ಐಶ್ವರ್ಯ ಅಂತ. ಯಾಕಂದ್ರೆ ಬೆಲೆ ಉಳ್ಳದು ಪ್ರೇರೆ. ಅದರ ಹಾಲು, ಅದ್ರ ಒಂದು ಏನಂತಾರ ಮೊಸರು, ಇಷ್ಟು ಅದ್ಭುತವಾಗಿ ಬಳಸ್ತಿರಂತ ಜನರು ಅಷ್ಟು ಅದ್ಭುತವಾಗಿ ಬಳಸ್ತಾರೆ ಪ್ರೇರೆ. ಸ್ಪಷ್ಟವಾಗಿ ನೋಡ್ತೇವೆ, ಅಬಿಗೈಲಳು ದಾವೀದನಿಗೆ ವಿಷಯವಾಗಿ ಆ ಕತ್ತೆ ಮೊಸರು ಕೂಡ, ಅದಕ್ಕೆ ಏನಂತಾರ ಗಿನ್ನ ಅಂತಾರಲ್ಲ, ಗಿನ್ನ ಕೂಡ ಏನ್ ಮಾಡ್ಯಾಳ, ತೆಗೆದುಕೊಂಡು ಹೋಗ್ಯಾಳ ಅಂತ ಸ್ಪಷ್ಟವಾಗಿ ದಾವೀದನಿಗೆ ಊಟ ಮಾಡೋದಕ್ಕಾಗಿ.
ನಾಬಲನು ಮೂರ್ಖನಾಗಿದ್ದು ನಿಲ್ಲಂತಿಲ್ಲ, ಆದರೆ ಆ ಮೂರ್ಖತನದಿಂದ ಅವನು ಒಂದು ಪರಿವರ್ತನೆ ಆಲಾಗಿತ್ತು. ಆದರೆ ಅಬಿಗೈಲಳು ಒಂದು ನೀತಿ ಪ್ರೀತಿ ಸತ್ಯತೆಯನ್ನು ತುಂಬಿದವಳಾಗಿದ್ದು, ಅಯ್ಯೋ ನಮಗಾಗಿ ಅವರಿಗೊಂದು ಸ್ಥಾನಮಾನ ಇರಬೇಕು, ನಮಗಾಗಿ ಅವ್ರು ಎಷ್ಟೋ ಹೊರಡ್ಯಾರ ಅಂತ ತಿಳ್ಕೊಂಡು ಒಂದು ಊಟದ ವ್ಯವಸ್ಥೆ ಕೂಡ ಮಾಡ್ಕೊಂಡು ಹೋಗ್ಯಾಳ ಪ್ರೇರೆ. ಅಂದರೆ ಯಾಕೆ ಹೇಳತ್ತಂದ್ರೆ ಕತ್ತಿ ಒಳಗ ಅಷ್ಟೊಂದು ಪ್ರಾಮುಖ್ಯತೆ ಅದ ಪ್ರೇರೆ. ಒಂದು ಕತ್ತಿಗೆ ಯೇಸುಸ್ವಾಮಿ ಕುಂತ ತಕ್ಷಣ ಅಷ್ಟು ಒಂದು ಬೆಲೆ ಬಂದಂದ್ರ, ಇವತ್ತು ನಮಗೆ ಬೆಲೆ ಇಲ್ಲ ಅಂತೀರಿ ಮಾನವರಿಗೆ, ಅದಕ್ಕಿಂತ ಹೆಚ್ಚಿನ ರೀತಿಗೆ ಬೆಲೆ ಅದ ಪ್ರೇರೆ. ಯಾಕೆ ಗೊತ್ತದನ್ನ, ಆತನ ಒಂದು ರಕ್ತದಲ್ಲಿ ನೀವು ತೊಳೆಯಲ್ಪಟ್ಟಿದ್ದೀರಿ ಪ್ರೇರೆ. ಆತನ ರಕ್ತವನ್ನು ಚೆಲ್ಲಿ ನಮ್ಮನ್ನು ಕೊಂಡ್ಕೊಂಡನು. ಇವತ್ತು ಅದಕ್ಕಿಂತ ಹೆಚ್ಚಿಗೆ ಬೆಲೆ ಉಳ್ಳವರು ಅಂದ್ರೆ ಮಾನವರೇ ಪ್ರೇರೆ. ಮಾನವರಿಗಿಷ್ಟು ಬೆಲೆ ಅದ, ಅಷ್ಟು ಬೆಲೆ ಅದ. ದೇವ್ರ ಸನ್ನಿಧಿಯಲ್ಲಿ ಎಲ್ಲ ಒಂದು ಪ್ರಾಣಿ ಪಕ್ಷಿ ಜೀವಿ ಜಂತುಗಳಿಗಿನ ಉತ್ತಮವಾಗಿ ಬೆಲೆ ಉಳ್ಳ ಒಂದು ಹಾನಂದ್ರೆ ಅವ್ರು ಯಾರಂದ್ರೆ ಮಾನವರೇ. ಮನುಷ್ಯನೇ ನೀನು ಅತಿ ಬೆಲೆ ಉಳ್ಳವನಾಗಿದ್ದಿ. ನೀನು ಬೆಲೆ ಉಳ್ಳೋದಿನ ಕಾರಣನೇ ಈಗ ದೇವರಿನ ಒಂದು ಅದ್ಭುತ ಒಂದು ಪಾತ್ರನಾಗಿ ನಿಲ್ಲಿಸನ ಸ್ತುತಿ ಮಾಡುವುದಕ್ಕಾಗಿ, ಆರಾಧನೆ ಮಾಡುವುದಕ್ಕಾಗಿ, ಕಷ್ಟ ಸಂಕಟವನ್ನು ನೋಡುವುದಕ್ಕಾಗಿ, ಒಳ್ಳೆದಿನ ನೋಡುವುದಕ್ಕಾಗಿ, ಅದ್ಭುತ ಹೊಂದುವುದಕ್ಕಾಗಿ, ಅದ್ಭುತ ಮಾಡುವುದಕ್ಕಾಗಿ ದೇವರೇನು ಮಾಡೋಣ ಒಂದು ಪ್ರತ್ಯೇಕವಾಗಿ ನಿಮ್ಮನ್ನು ಏರ್ಪಡಿಸ್ಕೊಳ್ಳೋಣ ಪ್ರೇರೆ. ಅದಕ್ಕೆ ಇಲ್ಲಿ ಜನರು ಏನು ಮಾಡ್ತಾರೆ ಅಂದರೆ, ಪಸ್ಕ ಹಬ್ಬ ಹತ್ತಿರವಾಗಿದ್ದ ಕಾರಣ ಯೇಸು ಸ್ವಾಮಿಯನ್ನು ಹುಡುಕಿಕೊಂಡು ಬಂದು ಹಳ್ಳಿಗಳಿಂದ, ಪ್ರಾಂತಗಳಿಂದ, ಪಟ್ಟಣಗಳಿಂದ ಜನರು ಬಂದು ಏನು ಮಾಡ್ತಾರೆ, ಶುದ್ಧಿ ಮಾಡಿಕೊಳ್ಳೋದಕ್ಕಾಗಿ ಅವ್ರು ಪ್ರಯತ್ನ ಪಡ್ತಾರೆ ಪ್ರೇರೆ. ಇಲ್ಲಿ ಖಜೂರ ಗರಿಗಳು 12 ನೋಡ್ತೀವಿ ಸ್ಪಷ್ಟವಾಗಿ. 12 ಖಜೂರದ ಒಂದು ಗರಿಗಳನ್ನು ಹಿಡ್ಕೊಂಡು ಒಂದು ಹಸುರವಾಗಿರ್ತಕ್ಕಂಥ ಒಂದು ಚಿಗುರು ಹಿಡ್ಕೊಂಡು ಏನು ಮಾಡ್ತಾರೆ, ಯೇಸು ಸ್ವಾಮಿ ಮುಂದುಗಡೆ ಕರ್ತನಿಗೆ ಜಯ, ಅರಸನಿಗೆ ಜಯ ಎಂಬುದಾಗಿ ಏನು ಮಾಡ್ತಾರ, ಅವರು ಜಯಘೋಷವನ್ನು ಹಾಡತಾರ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ನಾವು ಎಷ್ಟು ಕರ್ತನ ಒಂದು ಸನ್ನಿಧಿಯಲ್ಲಿ ನಾವು ಅನುಭವಿಸ್ತೇವೋ ಅಥವಾ ಆರಾಧನೆ ಮಾಡ್ತೇವೋ ಅಷ್ಟು ಉತ್ತಮದ ಪ್ರಿಯ. ಅದಕ್ಕೆ ಇದೇ ಏನು ಬರ್ಸು ಬರ್ತೆ 12ನೇ ಅಧ್ಯಾಯ 15 ವಚನ ಹೋದ್ರು ಸತಿ 14-15. ಮತ್ತು ಯೇಸು ಕತ್ತೆ ಮರಿಯನ್ನು ತರಿಸಿಕೊಂಡು ಅದರ ಮೇಲೆ ಕೂತುಕೊಂಡನು. ಇದರಿಂದ ಸಿಯೋನ್ ನಗರಿಯೇ ಹೆದರಬೇಡ, ಇಗೋ ನಿನ್ನ ಅರಸನು ಕತ್ತೆಯ ಮರಿಯ ಮೇಲೆ ಕೂತುಕೊಂಡು ಬರುತ್ತಾನೆ ಎಂಬ ಶಾಸ್ತ್ರದ ಮಾತು ನೆರವೇರಿತು ಎಂಬುದಾಗಿ ಈ ವಚನ ಅಂದ್ರೆ ಜೆಕರಯ 9ನೇ ಅಧ್ಯಾಯ 9ನೇ ಒಂದು ವಚನದಲ್ಲಿ ಜೆಕರಯ ಒಂದು ಪ್ರವಾದಿ ಏನ್ ಮಾಡ್ಯಾನ, ಆಗುತ್ತೆ ಬರೆಯಲ್ಪಟ್ಟನ ಪ್ರೇರೆ. ಯೇಸು ಸ್ವಾಮಿ ಈ ರೀತಿಗೆ ಬರುತ್ತಾನೆ, ಅವನಿಗೆ ಇಂಥ ಒಂದು ಜನಗಳು ಅರಸನಿಗೆ ಜಯ ಎಂಬುದಾಗಿ ಹೇಳುತ್ತಾರೆ ಎಂಬುದಾಗಿ. ಸಿಯೋನ್ ನಗರಿಯೇ ಹೆದರಬೇಡ. ಕೆಲವು ಸತಿ ಹೆದರಬೇಡ ಎಂಬ ಶಬ್ದ ಇಷ್ಟು ಸಮಯದಲ್ಲಿ ಬರೆಯಲ್ಪಟ್ಟಿದ್ದ, ಅಷ್ಟು ಸಮಯದಲ್ಲಿ ಬರೆಯಲ್ಪಟ್ಟಿದ್ದ ಪ್ರೇರೆ. ನನಗ ಈ ವಾಗ್ದಾನ ಬಂದಾಗ ಈ ವಾಗ್ದಾನ ಅನುಸಾರವಾಗಿ ನಾ ಬಲ ಹೊಂದಿದ ಪ್ರೇರೆ. ಈ ವಾಗ್ದಾನ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಬ್ರಹ್ಮಗೊಳ್ಳೆದರು, ನಾನೇ ನಿನ್ನ ದೇವರು, ನನ್ನ ಧರ್ಮದ ಬಲಗೈಯ ನಿನ್ನ ಅಂಗೈಯನ್ನು ಕೊಡುತ್ತೇನೆ ಎಂಬುದಾಗಿ ಯೆಶಾಯ ಒಂದು ಪ್ರವಾದನೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ ಒಂದು ಮಾತು. ಈ ವಾಕ್ಯವನ್ನು ನಾನು ಪ್ರಕಟಿಸುವಾಗ 2008 ಡಿಸೆಂಬರ್ 29ನೇ ತಾರೀಕಿಗೆ ದೇವರು ಒಂದು ಸನ್ನಿಧಿನ ಅನುಭವಿಸಿದ ಪ್ರೇರೆ. ಡಿಸೆಂಬರ್ 29 ಅಂದರೆ 2008 31ನೇ ತಾರೀಕಿಗೆ ಕೊನೆ ದಿನ ಈ ಒಂದು ಶಬ್ದ ಭಯಂಕರವಾಗಿರ್ತಕ್ಕಂಥ ಒಂದು ಶಬ್ದ, ನನ್ನ ಧರ್ಮದ ಬಲಗೈ ನಿನ್ನ ಕೊಡ್ತೇನೆ ಎಂಬುದಾಗಿ ದೇವರು ಮಾತಾಡಿ ನನಗೆ ಸ್ಪಷ್ಟವಾಗಿ ಧೈರ್ಯವನ್ನು ತುಂಬಿದಾಗ ಸತ್ತೋಗ್ಬೇಕೆಂಬ ಇರ್ತಂಥ ಒಂದು ವ್ಯಕ್ತಿ ಆ ದಿನ ಅದ್ಭುತವಾಗಿ ನಾನು ಮಾರ್ಪಟ್ಟಿದ್ದ ಪ್ರೇರೆ. ಯಾಕಂದರೆ ಅದಕ್ಕೆ ಈ ಹೆದರಬೇಡ ಎಂಬ ಒಂದು ಶಬ್ದ ಇಷ್ಟೊಂದು ಅದ್ಭುತವಾದ ಧೈರ್ಯವನ್ನು ತುಂಬತಕ್ಕಂಥ ಒಂದು ಶಬ್ದ ಪ್ರೇರೆ. ಮನುಷ್ಯನು ಬಿದ್ದೋಗಿರ್ತಕ್ಕಂಥ ಸ್ಥಿತಿಯಲ್ಲಿ ಅಥವಾ ಹಾಳಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಅಥವಾ ಸಾಲ ಸಂಧಾನ ಮಾಡಿಕೊಂಡು ತೀರಿಸಲಾದ ಪರಿಸ್ಥಿತಿಯಲ್ಲಿ ಇಟ್ಕೊಂಡು ಅಥವಾ ಅನ್ನ ವಸ್ತ್ರ ಇಲ್ಲದಂಥ ಈ ಸ್ಥಿತಿಯಲ್ಲಿ ಯಾರೇ ಒಂದು ವ್ಯಕ್ತಿ ತಮ್ಮ ತಂಗಿ ನೀ ಹೆದರಬೇಡ ನಾನು ಇದ್ದ ಎಂಬುದಾಗಿ ಒಂದು ವ್ಯಕ್ತಿ ಬಲವಾಗಿ ಎದುರು ಬಂದು ನಿಂತಾಗ ಅದು ಎಷ್ಟು ಒಂದು ಅದ್ಭುತ ಒಂದು ಕಾರ್ಯಗಳಾಗಿ ಮುಂದುವರ್ಲಕ್ಕೆ ಒಂದು ಅವಕಾಶ ಚಾನ್ಸಸ್ಸು ಅದ ಪ್ರಿಯರೇ. ಮನುಷ್ಯನಿಗೆ ಧೈರ್ಯ ತುಂಬತಕ್ಕಂಥ ಒಂದು ಮಾತೆ ಹೆದರಬೇಡ. ಒಂದು ವ್ಯಕ್ತಿ ಬಲವಾಗಿ ಒಂದು ಮಾತಾಡ್ತಕ್ಕಂಥವನಾಗಿದ್ದಾರೆ ಅಂದರೆ ಆ ಬಲವಾಗಿರ್ತಕ್ಕಂಥ ಮಾತಿನ ಶಕ್ತಿ ಅದರ ಅನುಸಾರವಾಗಿ ಒಂದು ಆತ್ಮ ದೇವ್ರ ಕಡೆ ತಿರುಗಲಕ್ಕೆ ಅವಕಾಶ ಇದೆ ಪ್ರಿಯ. ಒಂದು ಹಾನಿಕರ ಆಸ್ಪದದಲ್ಲಿ ಬಿದ್ದೋಗಿರ್ತಕ್ಕಂಥ ವ್ಯಕ್ತಿ ಮಾರ್ಪಡುವುದಕ್ಕಾಗಿ ಒಂದು ಅವಕಾಶ ಚಾನ್ಸಸ್ ಅದ ಪ್ರಿಯರೇ. ಅದಕ್ಕೆ ಹೆದರಬೇಡ ಎಂಬುದಾಗಿ ಹೇಳ್ತಾನೆ ಸ್ಪಷ್ಟವಾಗಿ. ಇಲ್ಲಿ ಈ ಜೆಕರಯ ಒಂದು ಪ್ರವಾದಿ ಒಂದು ಮಾತಾಡಿದ ಒಂದು ಮಾತಿನ ಒಂದು ಶಬ್ದ
ಅದ್ಭುತವಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟದ್ದು ಪ್ರೇರೆ. ಯೇಸು ಕ್ರಿಸ್ತನು ಹೀಗೆ ಈ ರೀತಿಗಾಗಿ ವಿಧವಾಗಿ ಬರುತ್ತಾನೆ ಮುಂದೆ ದಿನಮಾನದಲ್ಲಿ ಅಂತ ಹೇಳಿದಾಗ ಇಲ್ಲಿ ಆ ಒಂದು ಪ್ರಬೋಧನೆ ಯೋಹಾನ ಬರೆದ ಸುವಾರ್ತೆಯಲ್ಲಿ ನೆರವೇರ್ತಕ್ಕಂತಾಗಿದೆ ಪ್ರೇರೆ. ಮಾತ್ರ ಯೋಹಾನ ಬರೆದ ಸುವಾರ್ತೆ ಅಲ್ಲ, ಮತ್ತಾಯನ ಸುವಾರ್ತೆಯಲ್ಲಿ ಬರೆಯಲ್ಪಟ್ಟಿದ್ದ, ಮಾರ್ಕ ಬರೆದ ಸುವಾರ್ತೆ ಬರೆಯಲ್ಪಟ್ಟಿದ್ದ, ಲೂಕನ ಬರೆದ ಸುವಾರ್ತೆಯಲ್ಲಿ ಕೂಡ ಬರೆಯಲ್ಪಟ್ಟಿದ್ದ. ಈ 4 ಸುವಾರ್ತೆಯಲ್ಲಿ ಬಲವಾಗಿ ಒಂದು ಶಬ್ದ ಬರೆಯಲ್ಪಟ್ಟಿದ್ದ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಇದೇ ಒಂದು ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ 24ನೇ ವಚನ ಓದ್ರಿ. ನಿಮಗೆ ನಿಜವಾಗಿ ಹೇಳುತ್ತೇನೆ, ನಿಜ ನಿಜವಾಗಿ ಹೇಳುತ್ತೇನೆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಒಂದೇ ಆಗಿ ಉಳಿಯುವುದು, ಸತ್ತರೆ ಬಹಳ ಫಲ ಕೊಡುವುದೆಂಬುದಾಗಿ. ಇದು ಯಾರ ವಿಷಯವಾಗಿ ಯೇಸು ಸ್ವಾಮಿ ಮಾತಾಡತಾನಂದ್ರೆ ಯೇಸು ಸ್ವಾಮಿ ವಿಷಯವಾಗೇ ಮಾತಾಡತಾನ ಪ್ರೇರೆ. ತನ್ನ ವಿಷಯವಾಗಿ ಯೇಸು ಸ್ವಾಮಿ ತನ್ನ ವಿಷಯವಾಗಿ ಮಾತಾಡತಾನೆ. ಯಾರಿಗೆ ಮಾತಾಡತಾನಂದ್ರೆ ಶಿಷ್ಯರಿಗೆ. ಅಲ್ಲಿ ಬಂದಿರ್ತಕ್ಕಂಥ ಈ ಒಂದು ಪಸ್ಕ ಹಬ್ಬಕ್ಕ, ಈ ಜಾತ್ರೆಕ ಎಷ್ಟು ಜನರು ಬಂದಿರ್ತಿದ್ರು, ಈ ಬಂದಿರ್ತಕ್ಕಂಥ ಒಂದು ಜನಗಳಿಗೆ ಈ ಮಾತು ಆಡಿ ಅವ್ರಿಗೆ ಧೈರ್ಯದಿಂದ ತುಂಬಲತ್ತಾನ ಪ್ರೇಯರೇ. ಗೋಧಿ ಕಾಳು ಒಂದು ವೇಳೆ ಅದು ಹಂಗೆ ಉಳಿತಂದ್ರ ಅದು ಫಲ ಕೊಡಲ್ಲ. ಒಂದು ವೇಳೆ ಅದು ಭೂಮಿಯಲ್ಲಿ ಬಿದ್ದು ಸತ್ತಂದ್ರೆ ಅದು ಫಲ ಕೊಡುತ್ತೆ ಎಂಬುದಾಗಿ ಯೇಸು ಸ್ವಾಮಿ ತನ್ನ ಒಂದು ಮರಣ ವಿಷಯದಲ್ಲಿ ತನ್ನ ಜನರಿಗೆ ಅಲ್ಲಿ ತಿಳಿಸ್ತಕ್ಕಂತನಾಗಿದ್ದಾನೆ. ಮುಂಚಿತವಾಗಿ ಅಲ್ಲಿರ್ತಕ್ಕಂಥ ಜನಗಳಿಗೆ ಯೇಸು ಸ್ವಾಮಿ ಮಾಡ್ತಾನ ಹೇಳ್ತಾನೆ ಪ್ರಿಯರೇ. ಯಾಕೆ ಹೇಳ್ತಾನಂದ್ರೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಎಂಬುದಾಗಿ. ಗೋಧಿಯ ಕಾಳು ಬಿದ್ದು ಸಾಯದಿದ್ದರೆ ಒಂದೇ ಆಗಿರ್ತಂತ. ಒಂದು ವೇಳೆ ಅದು ಸ್ಪಷ್ಟವಾಗಿ ನೋಡ್ತೀವಿ, ಸ್ಪಷ್ಟವಾಗಿ ಉಳಿಯುವುದು, ಸತ್ತರೆ ಬಹಳ ಫಲ ಕೊಡುವುದೆಂಬುದಾಗಿ. ಒಂದು ವೇಳೆ ಯೇಸು ಸ್ವಾಮಿ ಆ ದಿನ ಜೀವಂತನಾಗಿ ಇರ್ತೀನಿ ಅಂದ್ರೆ ಅಥವಾ ಸತ್ತು ಪುನರುತ್ಥಾನ ಹೊಂದಿ ಆ ಪರಲೋಕಕ್ಕೆ ಹೋಗ್ತಿಲ್ಲ ಅಂದ್ರೆ ಇವತ್ತು ಇಷ್ಟು ಜನ ಶಿಷ್ಯರು ಹೇಳ್ತಿಲ್ಲ ಪ್ರಿಯರೇ, ಇಷ್ಟು ಜನ ರಕ್ಷಣೆ ಹೊಂದಿದಿಲ್ಲ, ಇಷ್ಟು ಕುಟುಂಬ ಕ್ರಿಸ್ತನ ಕಡೆ ತಿರುಗ್ತಿದಿಲ್ಲ, ಅನ್ಯಾಯಗಾರರು ಕ್ರಿಸ್ತನ ಕಡೆ ತಿರುಗ್ಯಾರ, ಅದ್ಭುತ ಹೊಂದ್ಯಾರ. ನನ್ನಂತ ಒಂದು ಪಾಪ ದ್ರೋಹ ಅಪರಾಧ ಕುಡುಕತನಲ್ಲಿ ಬಿದ್ದು ಹೋಗಿರ್ತಕ್ಕಂಥ ಮೊಂಡುತನಕ್ಕಿದ್ದಂಥ ಒಂದು ವ್ಯಕ್ತಿಗಳು ಇವತ್ತು ಸುವಾರ್ತೆ ಪ್ರಕಟಿಸುವಾಗ ನಾನಂತಲ್ಲ ಅನೇಕ ಜನರು ಮಾರ್ಪಟ್ಟರು. ಅನೇಕ ಜನರು ಕುಡುಕರು, ಮೋಸ, ವ್ಯಭಿಚಾರ ಮಾಡ್ತಕ್ಕಂಥವ್ರು ಮಾರ್ಪಟ್ಟು ಯೇಸು ಸ್ವಾಮಿಗೆ ಸ್ವಂತ ರಕ್ಷಕನಾಗಿ ನನ್ನ ದೇವರನ್ನು ಕ್ಷಮಿಸಿ ನನ್ನ ತನ್ನ ಒಂದು ರಕ್ತದ ನಮ್ಮನ್ನು ತೊಳೆದು ಶುದ್ಧೀಕರಿಸಿ ಎಂಬುದಾಗಿ ಏನು ಮಾಡ್ಯಾರ ಒಂದು ಸಾಕ್ಷಿಗಾಗಿ ಬಲವಾಗಿ ಇವತ್ತು ನಿಂತು ಅನೇಕ ಜನರು ಒಂದು ಕ್ರಿಸ್ತನ ಒಂದು ಸುವಾರ್ತೆಯನ್ನು ಪ್ರಕಟಿಸಲತ್ತಾರ ಪ್ರೇಯರೇ. ಆ ದಿನ ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳೇನಾದ್ರೆ ಅವ್ರಿಗೆ ಅರ್ಥ ಆಗಿಲ್ಲ, ಅಲ್ಲಿರ್ತಕ್ಕಂಥ ಜನರು ಕೂಡ ತಿಳಿಸಿನಾದ್ರೆ ಅರ್ಥ ಆಗಿಲ್ಲ. ಯಾಕಂದ್ರೆ ಮನೆಯಲ್ಲಿ ಒಂದು ವೇಳೆ ಸಮೃದ್ಧಿ ಇತ್ತಂದ್ರೆ ಕಷ್ಟ ಗೊತ್ತಾಗಲ್ಲ ಪ್ರಿಯರೇ. ಮನೆಯಲ್ಲಿ ಎಲ್ಲದರಲ್ಲಿ ಸಮೃದ್ಧಿ ಇತ್ತ, ಸುಖ ಸಂಸಾರದಲ್ಲಿ ಅದ್ಭುತವಾಗಿ ಒಂದು ಪಾತ್ರ ನಮ್ಮ ಒಳಗೆ ನಡೆಯತ್ತಂದ್ರೆ ಯಾವುದು ಕಷ್ಟ ಬಂದರೂ ಕೂಡ ನಮ್ಗೆ ಗೊತ್ತಾಗಲ್ಲ. ಅದು ಈಸಿಯಾಗಿ ಅದಕ್ಕೆ ಮುಂದುವರ್ಲಕ್ಕೆ ಒಂದು ಅವಕಾಶ ಅನ್ಸದ. ಅದಕ್ಕೆ ಇಂಥ ಒಂದು ಸ್ಥಿತಿ, ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಇರ್ತಕ್ಕಂಥದ್ದು ಉತ್ತಮ ಅಲ್ಲ. ಆದರೆ ನಾನು ಹೀಗೆ ಇದ್ದ ಎಂಬುದಾಗಿ ಯೇಸು ಸ್ವಾಮಿ ತನ್ನ ಜನರಿಗೆ ಪ್ರಕಟಿಸನ್ ಪ್ರಿಯರೇ. ಆ ಕುಟುಂಬಸ್ಥರಿಗೆ ಪ್ರಕಟಿಸನ್ ಇರ್ತಕ್ಕಂಥ ಜನಗಳಿಗೆ ಇವತ್ತು ನಾನು ಸೋದರ ನೀನಾಗಲಿ ನಾವಾಗಲಿ ಹಿಂಗೆ ಇರೋದು ಉತ್ತಮ ಅಲ್ಲ, ಹೀಗೆ ಇರೋದು ಉತ್ತಮ ಅಲ್ಲ. ನಾವು ಫಲ ಕೊಡ್ತಕ್ಕಂಥರಾಗಿರ್ಬೇಕು ಪ್ರಿಯರೇ. ನಾವೆಷ್ಟು ಫಲ ಕೊಡ್ತೇವೆ ಉತ್ತಮ. ಫಲ ಅಂದ್ರೆ ಯಾವುದು? ರೊಕ್ಕ ರೂಪಾಯಿ ಅಲ್ಲ ಪ್ರಿಯರೇ. ರೊಕ್ಕ ರೂಪಾಯಿ ದೇವ್ರಿಗೆ ಬೇಕಾಗಿಲ್ಲ. ದೇವ್ರಿಗೆ ಬೇಕೇನು ಗೊತ್ತದನ? ನಿಮ್ಮೊಂದು ಆತ್ಮ, ನಿಮ್ಮೊಂದು ಆತ್ಮಿಕ ಸಾಹಸ. ನಿಮ್ಗೆ ರಕ್ಷಣೆ ಸಿಕ್ಕದ, ನೀವು ಇನ್ನೊಬ್ಬರಿಗೆ ರಕ್ಷಣೆ ಕೊಡ್ತಕ್ಕಂಥರಾಗಿರ್ಬೇಕು. ನೀವು ಮಾರ್ಪಟ್ಟಿರೆ ಇನ್ನೊಬ್ಬರು ಮಾರ್ಪಡುವುದಕ್ಕಾಗಿ ನೀವು ಚಿಂತಿಸಬೇಕು. ನಿಮ್ಮ ಜೀವಿತದಲ್ಲಿ ದೇವ್ರನ್ನ ಅದ್ಭುತ ಮಾಡಿ ಅಂದರೆ ನಿಮ್ಮ ಅಕ್ಕಪಕ್ಕದವ್ರ ಜೀವಿತದಲ್ಲಿ ಅದ್ಭುತ ಆಗಿಲ್ಲ ಅಂದರೆ ಅವ್ರ ಜೀವಿತದಲ್ಲಿ ಅದ್ಭುತ ಆಗುವ ಹಾಗೆ ಅವ್ರ ವಿಷಯಕ್ಕೆ ನೀವು ಪ್ರಯಾಸ ಪಡಬೇಕು. ಇದು ಫಲ. ಯೇಸು ಸ್ವಾಮಿಗೆ ಫಲ ಬೇಕು. ಯಾವ ಫಲ ಬೇಕಂದ್ರೆ ನೀನು ಉತ್ತಮನಾಗಿ ಜೀವನ ಮಾಡಿ ನೀನು ಇನ್ನೊಬ್ಬರಿಗೆ ಉತ್ತಮರಾಗಿ ನೀವು ಮಾರ್ಪಡಿಸ್ತಕ್ಕಂಥದ್ದೇ ದೊಡ್ಡ ಫಲ ಪ್ರೇರಣೆ. ಅದು ಆಸ್ತಿ ಎಂತಸ್ತ ಇವತ್ತು ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಕೊಟ್ಟಿದ್ದು ಯೇಸು ಸ್ವಾಮಿನೇ, ಲೋಕಕ್ಕೆ ತಂದಿದ್ದು ದೇವ್ರ ಕಾರ್ಯನೇ. ನಿಮ್ಮ ಕೊನೆ ಸ್ಥಿತಿ ಬಂದಾಗ ನಿಮ್ಮ ಬಂಗಾರ ರಕ್ಷಿಸಲ್ದು, ನಿಮ್ಮ ಬೆಳ್ಳಿ ರಕ್ಷಿಸಲ್ದು, ನಿಮ್ಮ ಮನೆ, ನಿಮ್ಮ ಆಸ್ತಿ ಅಂತಸ್ತ ನಿಮ್ಮಲ್ಲಿ ಏನಿದ್ರು ಕೂಡ ಸೊತ್ತು ನಿಮಗೆ ರಕ್ಷಿಸಲ್ ಪ್ರಿಯರೇ. ಅದಕ್ಕೆ ದಾವೀದನು ಹೇಳ್ತಾನೆ ಸ್ಪಷ್ಟವಾಗಿ, ಏನು ಹೇಳ್ತಾನೆ ಆತನ ಕೀರ್ತನೆಯಲ್ಲಿ ಬರ್ದಾನ. ಏನಂತ ಬರ್ದಾನಂದ್ರೆ, ಒಬ್ಬ ಮನುಷ್ಯನಿಗೆ ಪ್ರಾಣ ಉಳಿಸುವುದಕ್ಕಾಗಿ ನಾವು ಎಷ್ಟು ಹಣವನ್ನು ಕೊಟ್ಟರು ಕೂಡ ಅದು ಸಾಲುವುದಿಲ್ಲ ಅಂತ ಪ್ರಿಯರೇ. ನಮ್ಮ ಕೊನೆ ಸ್ಥಿತಿ ಬಂದಾಗ ಎಷ್ಟು ಧನ ಆಸ್ತಿ ಐಶ್ವರ್ಯ ಇದ್ರೂ ಕೂಡ ಅದು ವ್ಯರ್ಥನೇ ಅದ. ಆದರೆ ಮನುಷ್ಯನು ಬಾಳ್ವೆ ಮಾಡುವುದಕ್ಕಾಗಿ, ಮನುಷ್ಯನು ಜೀವನ ಮಾಡುವುದಕ್ಕಾಗಿ ಧನ ಆಸ್ತಿ ಐಶ್ವರ್ಯ ಕಂಪಲ್ಸರಿ ಮನುಷ್ಯರಿಗೆ ಬೇಕೇ ಬೇಕು, ಇಲ್ಲಂತಿಲ್ಲ. ಆದರೆ ಇದ್ದದರಲ್ಲಿ ಸಂತೃಪ್ತರಾಗಿದ್ದು ಸುಖವಾಗಿ ಬಾಳ್ವೆ ಮಾಡಿಕೊಂಡು ತನ್ನ ರಕ್ಷಿಸಿಕೊಂಡು ಅನೇಕ ಆತ್ಮಂದು ರಕ್ಷಣೆಗಾಗಿ ಕೂಡ ನೀವು ತೌಕ ಪಡ್ತಕ್ಕಂಥರಾಗಿರ್ಬೇಕು ಪ್ರಿಯರೇ. ಕಷ್ಟ ಬಂದಾಗ, ಶ್ರಮೆಗಳು ಬಂದಾಗ, ಸಂಕಟ ಬಂದಾಗ, ಇನ್ನೊಬ್ಬರು ನಳಾಡುವಾಗ, ಇನ್ನೊಬ್ಬರು ಜೀವಿತ ಪರಿಸ್ಥಿತಿಗಳು ಹಾಳಾದಾಗ ಅಂತ ಒಂದು ಸ್ಥಿತಿಯಲ್ಲಿ ಕೂಡ ನೀವು ಬಳಕೆ ಮಾಡ್ತಕ್ಕಂಥರಾಗಿರ್ಬೇಕು ಪ್ರಿಯರೇ. ಅದಕ್ಕೆ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾನೆ, ಸ್ಪಷ್ಟವಾಗಿ ಬಹಳ ಫಲ ಸಿಗುವುದೆಂಬುದಾಗಿ. ಯಾರಿಗೆ ಬಹಳ ಸಿಗ್ಲತ್ತಂತ?
ಗೋಧಿ ಅಂದರೆ ಯೇಸುಸ್ವಾಮಿ ತನ್ನ ಒಂದು ಸಾರಾಂಶ ಅನುಸಾರವಾಗಿ ನಾನೇ ಹೀಗೆ ಆದ್ರೆ ಇನ್ನೂ ಅನೇಕ ಜನರಿಗೆ ರಕ್ಷಣೆ ಸಿಗ್ಲಕ್ಕೆ ಅವಕಾಶ ಅಂತ ತಿಳ್ಕೊಂಡು ಯೇಸುಸ್ವಾಮಿ ಏನು ಮಾಡ್ತಾನ ಇಂಥ ಒಂದು ಕಾರ್ಯದಲ್ಲಿ ನೆಲೆಗೊಳ್ಳತಾನೆ ಸ್ಪಷ್ಟವಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದೇ ಒಂದು ಸುವಾರ್ತೆ 12ನೇ 25ನೇ ವಚನ ಓದ್ರಿ. ತನ್ನ ಪ್ರಾಣದ ಮೇಲೆ ಮಮತೆ ಇಡುವವನು ಅದನ್ನು ಕಳಕೊಳ್ಳುವನು ಇಹಲೋಕದಲ್ಲಿ ತನ್ನ ಪ್ರಾಣವನ್ನು ಹಾಗೆ ಮಾಡುವವನು ನಿತ್ಯ ಜೀವಕ್ಕಾಗಿ ಅದನ್ನು ಕಾಪಾಡಿಕೊಳ್ಳುವನು. ಇದು ಯಾರ ವಿಷಯವಾಗಿ ಮಾತಾಡ್ತಾನಂದ್ರೆ ನಾವು ರಕ್ಷಿಸಿಕೊಂಡು ಅನೇಕ ಒಂದು ಆತ್ಮಗಳು ರಕ್ಷಣೆ ಕೊಡುವುದಕ್ಕಾಗಿ ಯಾರ್ಯಾರೈತೆ ನೀವು ಪ್ರಯಾಸ ಪಡ್ತಕ್ಕಂಥರಾಗಿದ್ರು, ನೀವು ಪ್ರಯಾಸ ಪಡುವಾಗ ಅದು ನಿತ್ಯ ಜೀವ ನಿಮ್ಮನ್ನು ಸಿಗ್ತದೆ ಎಂಬುದಾಗಿ ಸ್ಪಷ್ಟವಾಗಿ ಮಾತಾಡ್ತಾನೆ ಪ್ರಿಯರೇ. ನೀವು ಪ್ರಯಾಸ ಪಟ್ಟದು ನಿತ್ಯ ಜೀವಕ್ಕಾಗಿ ಪ್ರಯಾಸ ಪಡ್ರಿ. ನಿಮ್ಮ ಶರೀರಕ್ಕೆ ನೀವು ಹಾಗೆ ಮಾಡ್ಕೊರಿ. ನನ್ನ ಶರೀರ ನಂಗೆ ಹಾಂಗದ ಹಿಂಗದ ನೇಪಗಳು ಕೆಲವೊಂದು ಸತಿ ಮನುಷ್ಯನೊಳಗೆ ಬರ್ತಾವಲ್ಲ, ಇವು ತೆಗೆದಾಕ್ರಿ ಅಂತ ಸ್ಪಷ್ಟವಾಗಿ ಹೇಳ್ತಾನೆ ಪ್ರಿಯರೇ. ಯಾಕೆ ಇದು ತೆಗೆದಾಕ್ರಿ ಅಂತ ಹೇಳ್ತಂದ್ರೆ ಆರಾಧನೆ ಮಾಡುವುದಕ್ಕಾಗಿ ನಾವು ಕರ್ತನಿಗೆ ಎಷ್ಟು ಸಮಯ ನಾವು ಕೊಡಬೇಕು ಅಷ್ಟು ಸಮಯ ನಾವು ಕೊಡಬೇಕು. ಪ್ರಾರ್ಥನೆ ಮಾಡ್ಲಿಕ್ಕೆ ಎಷ್ಟು ಸಮಯ ಕೊಡಬೇಕು ಅಷ್ಟು ಸಮಯ ನಾವು ಕೊಡಲೇಬೇಕು. ನಾವು ಯಾವ್ಯಾವ ಕಾರ್ಯ ಅಂದರೆ ನಾವು ಮಾಡುವುದಕ್ಕಾಗಿ ಸಮಯ ಕೊಡ್ತೇವೆ, ಹಾಗೆ ಪ್ರಾರ್ಥನೆ ಮಾಡುವುದಕ್ಕಾಗಿ ಕೂಡ, ರಕ್ಷಣೆ ಕೊಡುವುದಕ್ಕಾಗಿ ಕೂಡ, ಇನ್ನೊಬ್ಬರಿಗೆ ಸುವಾರ್ತೆ ಪ್ರಕಟಿಸೋದು ಕೂಡ, ಅನೇಕ ಒಂದು ವಿಷಯದಲ್ಲಿ ಬಂದಾಗ ದೇವರಿಗೆ ಕೂಡ ನೀವು ಸಾಕಾದಷ್ಟು ಸಮಯ ನೀವು ಕೊಡಲೇಬೇಕು ಪ್ರಿಯರೇ. ನೀವು ಸಮಯ ಕೊಟ್ಟಿಲ್ಲ ಅಂದ್ರೆ ಆ ಸಮಯ ಕೂಡ ವ್ಯರ್ಥ ಆಗೋಯ್ತದ. ನೀವು ಸಮಯ ಕೊಡುವಾಗ ಆ ಸಮಯ ನಿಮ್ಮಿಂದ ತೆಗೆಲ್ಪಡ್ತು ಪ್ರಿಯ ಸ್ಪಷ್ಟವಾಗಿ. ನೀವು ಅನ್ಕೋತೀರಿ ಈಗ ಮೊಳಕಾಲೂರು ಪ್ರಾರ್ಥನೆ ಮಾಡ್ಬೇಕಂದ್ರೆ 60 ದಾಟ್ತಂದ್ರೆ ಮೊಳಕಾಲೂರು ಪ್ರಾರ್ಥನೆ ಮಾಡ್ಲಿಕ್ಕಾಗಲ್ಲ. 50 ದಾಟ್ತಂದ್ರೆ ಕೂಡ ಮೊಳಕಾಲೂರು ಪ್ರಾರ್ಥನೆ ಮಾಡ್ಲಿಕ್ಕೆ ಹೆಚ್ಚಿಗಲ್ಲ. 40 ದಾಟ್ತಂದ್ರೆ ಕೂಡ ಹೆಚ್ಚಿಗೆ ಮೊಳಕಾಲೂರು ಪ್ರಾರ್ಥನೆ ಮಾಡ್ಲಿಕ್ಕೆ ಇವತ್ತಿನ ಜನಗಳ ಒಳಗೆ 100% ಆಗಲ್ಲ. ಯಾವಾಗ ಮೊಳಕಾಲೂರು ಪ್ರಾರ್ಥನೆ ಮಾಡ್ಲಿಕ್ಕಾಯ್ತಂದ್ರೆ ಸಣ್ಣ ವಯಸ್ಸು ಹಿಡ್ಕೊಂಡು 5 ವರ್ಷ ಹಿಡ್ಕೊಂಡು 40 ವರ್ಷದ ಒಳಗಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಅತಿ ಹೆಚ್ಚಿಗೆ ಮೊಳಕಾಲೂರಿ ಪ್ರಾರ್ಥನೆ ಮಾಡುವಂಥ ಒಂದು ಶಕ್ತಿ, ಆಸಕ್ತಿ ಕೊಡ್ತಾರೆ. ಯಾಕಂದರೆ ಮೊಳಕಾಲು ನೋವು, ಮೊಳಕಾಲು ಬ್ಯಾನಿ ಅಥವಾ ರೋಗ ವ್ಯಾಧಿಗಳು ಒಳಗೆ ಕಾಣಿಸ್ ಬರಲ್ಲ. ಮನುಷ್ಯನ ಮೇಲೆ ಭಾರ ಆದರೆ ವಯಸ್ಸು ಹೇಗೆ ಬೆಳೀತಾ ಇರ್ತದೋ, ಮನುಷ್ಯನ ಮೇಲೆ ವಯಸ್ಸು ಬೆಳೀತಕ್ಕಂಥ ಸಮಯದಲ್ಲಿ ಅನೇಕ ಒಂದು ಸಮಸ್ಯೆಗಳು ನಾವು ಎದುರ್ಕೋತೇವೆ. ನಮ್ಮ ಶರೀರ ನಮಗೆ ಸಾಕಾರ ಮಾಡಲ್ಲ ಅಂತ ಒಂದು ಸ್ಥಿತಿಗೆ ಒಂದು ದಿನ ನಾವು ಬಂದ್ಬಿಡ್ತೇವೆ ಪ್ರಿಯ. ಆದ್ರೆ ಅದು ಬರಲ್ಕಿಂತ ಮುಂಚಿತವಾಗಿ ಕ್ರಿಸ್ತನ ಮುಖಾಂತರವಾಗಿ ನೀವು ತನ್ನ ಒಂದು ಶರೀರ ನಗೆ ಮಾಡಿಕೊಂಡು ನಿಮ್ಮನ್ನು ರಕ್ಷಿಸಿಕೊಂಡು ಅನೇಕ ಆತ್ಮಗಳು ರಕ್ಷಣೆ ಕೊಡುವುದಕ್ಕಾಗಿ ನೀವು ಪ್ರಯಾಸ ಪಟ್ಟಿರಂದ್ರೆ ಎಷ್ಟು ಒಂದು ಮೇಲು, ಎಷ್ಟು ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯದ ಪ್ರೇರೆ. ಹಲ್ಲೆಲೂಯಾ. ಯಾಕಂದ್ರೆ ಮನುಷ್ಯನಿಗೆ ಮರಣ ಬಂತಂದ್ರೆ ನಾವು ಎಂಥ ಸ್ಥಿತಿ ಇದ್ದರೂ ಕೂಡ ನಮ್ಗೆ ಅದು ಬಿಡವಲ್ಲ ಪ್ರೇರೆ ಸ್ಪಷ್ಟವಾಗಿ. ಯಾಕಂದ್ರೆ ಅದು ಮನುಷ್ಯನ ಒಂದು ಕೊನೆಗಾಣ. ಮನುಷ್ಯನಿಗೆ ಮರಣವೇ ಕೊನೆ ಒಂದು ಶತ್ರು ಪ್ರಿಯರೇ. ನಾವು ಜಗಳ ಆಡ್ಕೊಂಡು ಶತ್ರು ಅಥವಾ ಇಲ್ಲದು, ಮನುಷ್ಯನಿಗೆ ಮರಣನೇ ಕೊನೆ ಶತ್ರು ಪ್ರಿಯ ಸ್ಪಷ್ಟವಾಗಿ. ಅದಕ್ಕೆ ಇಲ್ಲಿ ಸ್ಪಷ್ಟವಾಗಿ ಯೇಸುಸ್ವಾಮಿ ಹೇಳ್ತಕ್ಕಂಥ ಮಾತೇನೆಂದರೆ, ತನ್ನ ಪ್ರಾಣದ ಮೇಲೆ ಮಮತೆ ಇಡುವವನು ಅದನ್ನು ಕಳ್ಕೊಳ್ಳುವನು. ತನ್ನ ಪ್ರಾಣ ಮೇಲೆ ಒಂದು ಸುವಾರ್ತೆ ಭಾರ ಕೊಟ್ಟಂತ ದೇವರು, ಒಂದು ಸಭೆ ಭಾರ ಕೊಟ್ಟಂತ ದೇವರು, ನಿಮ್ಗೆ ಒಂದು ಇನ್ನೂ ಬೇರೆ ಬೇರೆ ಭಾರಗಳು ದೇವ್ರನ್ನ ಒಪ್ಪಿಸ್ಕೊಟ್ಟನ. ಈ ಭಾರಗಳು ಒಪ್ಪಿಸ್ಕೊಟ್ಟಿರುವಾಗ ಈ ಭಾರವನ್ನು ನೀವು ಅನ್ಬೇಕು, ಇದು ನಡೆಸ್ಕೊಂಡು ಹೋಗ್ಬೇಕು ಪ್ರಿಯರೇ. ಇದು ಕೊಟ್ಟಿರ್ತಕ್ಕಂಥ ಭಾರ ದೇವರೇ, ಮನುಷ್ಯರಲ್ಲ. ನೀನು ಯಾವ ವಿಷಯವಾಗಿ ಸಭೆಯಲ್ಲಿ ಉಪಯೋಗ ಆಯ್ತಿ, ಸೇವೆಯಲ್ಲಿ ಯಾವ ವಿಷಯವಾಗಿ ನೀವು ಉಪಯೋಗ ಆಯ್ತಿ, ಅಥವಾ ಕುಟುಂಬದಲ್ಲಿ ಎಂಥ ಒಂದು ಪಾತ್ರನಾಗಿ ನೀವು ನಿಂತಿದಿ, ಈ ಒಂದು ಪಾತ್ರಗಳು ನೀವು ನೆರವೇರಿಸುವಾಗ ದೇವರು ನಿಮ್ಮ ಉನ್ನತ ಸತ್ತನ ಪ್ರಿಯರೇ. ಒಂದು ವೇಳೆ ಇದು ನೀವು ನೆರವೇರಿಸಲಿಲ್ಲ ಅಂದ್ರೆ ನಿಮ್ಮಷ್ಟಕ್ಕೆ ನೀವೇ ಭಾಳ ಶೋಧನೆಗೆ ನೀವು ಒಳಗಾಯ್ತಕ್ಕಂಥ ಒಂದು ಪರಿಸ್ಥಿತಿಗಳು ಒಂದು ದಿನ ಬಂದಿರ್ತವೆ. ಅದಕ್ಕೆ ಹೇಳ್ತಾನೆ, ಇಹಲೋಕದ ತನ್ನ ಪ್ರಾಣವನ್ನು ಹಗೆ ಮಾಡುವವನು ನಿತ್ಯ ಜೀವಕ್ಕಾಗಿ ಅದನ್ನು ಕಾಪಾಡಿಕೊಳ್ಳುವನು. ದೇವರಿಗಾಗಿ, ಸಭೆಗಾಗಿ, ಸೇವೆಗಾಗಿ ನೀವು ಪಟ್ಟಂಥ ಒಂದು ಕಷ್ಟ, ನೀವು ಪಟ್ಟಂಥ ಒಂದು ಪ್ರಯಾಸ ದೇವರು ನಿಮ್ಗೆ ನಿತ್ಯ ಜೀವ ಕೊಡತಾನೆ ಪ್ರೇರ. ಒಂದಿನ ಕೆಲವೊಬ್ರು ಆರಾಧನೆಗೆ ಹೋಗೋರು ನಡ್ರಿ ಅಂದ್ರೆ ಕೆಲವು ಸಮಯ ಇವತ್ತು ನೀವೇ ಹೋಗಿ ಬರ್ರಿ, ನಂಗೆ ಥೋಡೆ ಆರಾಮಿಲ್ಲ. ಕೆಲವೊಬ್ರು ಚರ್ಚಿನ ಬರ್ರಿ, ಎಲ್ಲರೂ ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡ್ರಿ ಬರ್ರಿ ಅಂದ್ರೆ ಮನೆಗೆ ಜರ ನೆಂಟರು ಬಂದಾರ, ಜರ ಅಡಿಗೆದು ಮಾಡೋದದ. ಮತ್ತು ಕೆಲವೊಬ್ರಿಗೆ ಬರ್ರಿ ಆರಾಧನೆ ಬರ್ರಿ ಒಂದು ಅರ್ಧ ಗಂಟೆ 1 ಗಂಟೆ ಪ್ರೇಯರ್ ಮಾಡೋರು, ಚರ್ಚಿನಕ್ಕೆ ಒಂದು ಆರಾಧನೆ ಮಾಡೋದು, ಇಲ್ಲೇ ನಮಗೆ ಬೇರೆ ಕಡೆ ಫಂಕ್ಷನ್ಗೆ ಹೋಗೋದದ. ಇವತ್ತು ಇಷ್ಟೊಂದು ನೇಪಗಳು ಮನುಷ್ಯನ ಒಳಗ ತುಂಬ ಅಂದರೆ ಅಷ್ಟು ನೇಪಗಳು ಮನುಷ್ಯನ ಒಳಗ ತುಂಬಿಕೊಂಡವು. ಯಾಕಂದರೆ ಆರಾಧನೆ ಮಾಡ್ಲಿಕ್ಕೆ ಸಮಯ ಸಿಗ್ಲತ್ತಿಲ್ಲ. ದೇವರು ಅವಕಾಶ ಕೊಟ್ಟಾನ. ಒಂದೊಂದು ದಿನದಲ್ಲಿ, ವಾರದಲ್ಲಿ ಒಂದು ಅವಕಾಶ ಕೊಟ್ಟಾನ. ಒಂದು ಭಾನುವಾರ ಅವಕಾಶ ಕೊಟ್ಟಾನ, ಒಂದು ಬುಧವಾರ, ಶುಕ್ರವಾರ, ಯಾವುದೇ ಒಂದು ವಾರದಾಗ 1 ಗಂಟೆ 2 ಗಂಟೆ ದೇವರು ಅವಕಾಶ ಕೊಟ್ಟಾನ. ಈಗ ಕೊಟ್ಟಿರ್ತಕ್ಕಂಥ ಅವಕಾಶ ನೀವು ಬೆಲೆ ಉಳ್ಳದೆಂಬುದಾಗ ನೀವು ಉಪಯೋಗಿಸ್ಕೊಳ್ರಿ. ನೀವೆಷ್ಟು ಬೆಲೆ ಉಳ್ಳದೆಂಬುದಾಗ ಉಪಯೋಗಿಸ್ಕೊಳ್ತಿರೋ ಅಷ್ಟು ಉತ್ತಮವಾಗಿರ್ತಕ್ಕಂಥ ಒಂದು ನಿಮ್ಮ ಒಂದು ಜೀವಿತ ಇರ್ತದೆ ಪ್ರೇಯರೇ. ಅದಕ್ಕೆ ಇದೇ ಒಂದು ಯವನ ಸುವಾರ್ತೆ 12ನೇ ಅಧ್ಯಾಯ 26ನೇ ವಚನ ಓದ್ರಿ.
ಯಾವನಾದರೂ ನನ್ನ ಸೇವೆಯನ್ನು ಮಾಡುವನಾದರೆ ನನ್ನ ಸೇವೆಯನ್ನು ಮಾಡುವವನಾದರೆ ನನ್ನ ಹಿಂದೆ ಬರಲಿ ಮತ್ತು ಎಲ್ಲಿ ನಾನು ಇರುತ್ತೇನೋ ಅಲ್ಲಿ ನನ್ನ ಸೇವಕನು ಸಹ ಇರುವನು. ಯಾವನಾದರೂ ನನ್ನ ಸೇವೆಯನ್ನು ಮಾಡುವವನಾದರೆ ತಂದೆಯು ಅವನಿಗೆ ಬಹುಮಾನ ಮಾಡುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನ್ ಮಾಡ್ತಾನಂತ ದೇವ ತಂದೆ? ಏನ್ ಮಾಡ್ತಾನಂದ್ರಿ? ಬಹುಮಾನ ಮಾಡ್ತಾನಂತ. ಯಾರಿಗೆ ನಿಮಗ ಅವಕಾಶ ಸಿಗ್ತಕ್ಕಂಥದ್ದು, ಯಾರು ಆತನು ಸೇವೆ ಮಾಡುವುದಕ್ಕಾಗಿ ನೀವು ಕರೆಯಲ್ಪಟ್ಟವರಾಗಿದ್ದರು, ನೀವು ಸೇವೆ ಮಾಡುವುದಕ್ಕಾಗಿ ಕರೆಯಲ್ಪಟ್ಟಿರತಕ್ಕಂಥ ನೀವು ಆತನನ್ನು ನೀವು ಹಿಂಬಾಲಕರಾಗಿರ್ಬೇಕು ಪ್ರಿಯರೇ. ಆತನನ್ನು ನೀವು ಹಿಂಬಾಲಿಸಬೇಕು. ಆತನನ್ನು ಹಿಂಬಾಲಿಸಿ ಆತನ ಯಾವ ಭಾರವನ್ನು ಕೊಟ್ಟಿರ್ತಾನ ಸುವಾರ್ತೆ ವಿಷಯದಲ್ಲಿ, ಆ ಭಾರವನ್ನು ನೀವು ಜವಾಬ್ದಾರಾಗಿ ನೀವು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಉತ್ತಮ. ನಿಮ್ಮ ಒಂದು ವೇಳೆ ಸೇವೆ ಮಾಡ್ತಕ್ಕಂಥ ಮನಸ್ಸು ಭಾರ ನಿಮ್ಮ ಒಳಗೆ ಅದಂದ್ರೆ ದೇವ್ರು ನಿಮ್ಗೆ ಸ್ಪಷ್ಟವಾಗಿ ನೋಡ್ತಾನೆ, ಒಂದಿನ ಪರೀಕ್ಷಿಸಿ ನಿಮಗೆ ತಂದೆ ಏನು ಮಾಡ್ತಾನೆ, ಒಂದಿನ ಬಹುಮಾನ ಕೊಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಲೋಕದ ಒಂದು ಕೊಟ್ಟಿರ್ತಕ್ಕಂಥ ಒಂದು ಬಹುಮಾನ ಎಷ್ಟು ನಾವು ಜಾಗ್ರತೆಯಿಂದ ನಾವು ಕಾಪಾಡ್ಕೊಂಡಿಕ್ಕೋತೇವೋ, ಯಾರು ನಮಗೆ ಕೊಟ್ಟರಂದ್ರ, ಹಾಗೆ ದೇವರು ನಮಗ ಒಂದು ಬಹುಮಾನವನ್ನು ಕೊಡ್ತಕ್ಕಂಥನಾಗಿದ್ದಾನೆ ಪ್ರಿಯರೇ. ಅದು ಯಾರಿಗೆ ಕೊಡ್ತಾನಂದ್ರೆ, ಆತನ ಒಂದು ಸುವಾರ್ತೆಯಲ್ಲಿ ಆತನ ಸೇವೆಯಲ್ಲಿ ಯಾರು ತಾನು ನಿರಾಕರಿಸಿಕೊಂಡು ಆತನೇ ಸರ್ವವೆಂಬುದಾಗಿ ದೇವರನ್ನು ತಿಳ್ಕೊಂಡು ಆತನ ಹಿಂಬಾಲಕರಾಗಿ ಬಂದು ಒಂದು ಸೇವೆಯಲ್ಲಿ ಬಲವಾಗಿ ನಿಲ್ಲುತ್ತಾರೋ ಅವ್ರಿಗೆ ಮಾತ್ರನೇ ದೊಡ್ಡ ಒಂದು ಬಹುಮಾನ ದೇವರು ಇಲ್ಲಿ ಕೊಡಲಾದರೆ ಆ ಲೋಕದಲ್ಲಿ ಪರಲೋಕದಲ್ಲಿ ಒಂದಿನ ನಿಮ್ಗೆ ದೊಡ್ಡ ಒಂದು ಬಹುಮಾನ ದೇವರು ಕೊಡ್ತಕ್ಕಂಥನಾಗಿದ್ದಾನೆ. ಅದಕ್ಕೆ ಯೇಸು ಸ್ವಾಮಿ ಬಂಧನ ಯಾಕೆಂದ್ರೆ ನಿಮ್ಮನ್ನು ಸರಿ ಮಾಡುವುದಕ್ಕಾಗಿ. ಯೇಸು ಸ್ವಾಮಿ ಒಂದು ಕತ್ತೆ ಮರಿ ಮೇಲೆ ಕುಂತ್ಕೊಂಡು ಬಂದನ. ಜನರು ಒಂದು ಖಜೂರದ ಗರಿಗಳನ್ನು ತಕೊಂಡು ಆತನನ್ನು ಎದುರು ನೋಡುತ್ತಾ ಕರ್ತನ ಹೆಸರಿನಲ್ಲಿ ಬರುವವರಿಗೆ ಜಯ ಆಶೀರ್ವಾದ ಎಂಬುದಾಗಿ ಯಾಕೆ ಯೇಸು ಸ್ವಾಮಿ ಕೂಗ್ಲತ್ತಾರಂದ್ರೆ, ಇದೇ ಒಂದು ಶಬ್ದ, ಈ ಒಂದು ಕೂಗು ಅದು ನೆರವೇರ್ತಕ್ಕಂಥಾಗಿದೆ ಪ್ರಿಯರೇ. ಅದು ನೆರವೇರ್ತಕ್ಕಂಥ ಒಂದು ಸಮಯ ಆಲ್ರೆಡಿ ಬಂದದ. ಆ ಸಮಯ ಸಂದರ್ಭ ಅನುಸಾರವಾಗಿ ದೇವರು ನೆರವೇರಿಸ್ತಾನೆ ಪ್ರೇರೆ. ಆದರೆ ಒಂದು ವೇಳೆ ನಾವು ಕರ್ತನಿಗೆ ಬಲವಾಗಿ ಸ್ತುತಿ ಮಾಡಿಲ್ಲ, ಬಲವಾಗಿ ಆರಾಧನೆ ಮಾಡಿಲ್ಲ ಅಂದ್ರೆ ಒಂದಿನ ಈ ಕಲ್ಲುಗಳು ಕೂಡ ಏನು ಮಾಡ್ತಾವಂತ, ಕರ್ತನಿಗೆ ಸ್ತುತಿ ಮಾಡ್ತಾವಂತ, ಬಲವಾಗಿ ಆರಾಧನೆ ಮಾಡ್ತಾವಂತ, ಕಲ್ಲುಗಳು ಕೂಗ್ತಾವಂತ ಪ್ರೇರೆ. ಮಾನವರೇ, ನಾವು ಬಾಯಿ ಮುಚ್ಚಿಕೊಂಡೇವು ಅಂದ್ರೆ ಕಲ್ಲುಗಳು ಒಂದಿನ ಕೂಗ್ತಾವಂತ, ಅದ್ರ ಸ್ವರ ಕೂಡ ಕೇಳುವಂತಕ್ಕಂಥ ಒಂದು ದಿನ ಬಂದೇ ಬರ್ತು ಪ್ರೇರೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ನಾವು ಸ್ತುತಿ ಮಾಡಿಕೊಂಡು ಕರ್ತನನ್ನು ಎದುರು ನೋಡುತ್ತಾ ಕರ್ತನ ಒಂದು ವಿಷಯದಲ್ಲಿ ನಾವು ಜಾಗ್ರತೆ ಇದ್ದು ನಾವು ಪರಿಶುದ್ಧರಾಗಿ ನಾವು ಜೀವನ ಮಾಡಿ ನಮ್ಮನ್ನು ರಕ್ಷಿಸಿಕೊಂಡು ಅನೇಕ ಆತ್ಮ ರಕ್ಷಣೆ ಕೊಡುವುದಕ್ಕಾಗಿ ನಾವು ಪ್ರಯತ್ನ ಪಡಬೇಕು ಪ್ರಿಯರೇ. ನಾವು ಹೀಗೆ ಒಂದು ವೇಳೆ ಪ್ರಯತ್ನ ಪಟ್ಟೆ ಅಂದ್ರೆ ಉತ್ತಮದ ಅದ್ಭುತದ ಒಂದು ದಿನ ತಂದೆ ನಿಮ್ಗ ನನಗ ನಮ್ಮೆಲ್ಲರಿಗೆ ನೋಡಿ ಒಂದು ದೊಡ್ಡ ಒಂದು ಬಹುಮಾನ ನಮ್ಮೆಲ್ಲರಿಗಾಗಿ ಆತನು ಏರ್ಪಡಿಸಿ ಇಟ್ಟನ್ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಈ ಒಂದು ಪ್ಲಾಮ್ ಸಂಡೇದ ಒಂದು ಸಂದೇಶ ದೇವರು ನಿಮ್ಮೆಲ್ಲರ ಜೀವಿತಕ್ಕೆ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಿಸಲಿ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯಪಡಿಸೋಣ ಪ್ರಿಯರೇ. ಪ್ರಾರ್ಥನೆ ಮಾಡೋಣ. ಯಾರು ಮೌನವಾಗಿರದೆ ಇವತ್ತು ಅದ್ಭುತವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ನಾವು ಕೇಳಿದೆವು ಪ್ರಿಯರೇ. ಕರ್ತನ ಎದುರು ನೋಡುತ್ತಾ ಜನರೆಲ್ಲರೂ ಕುಂತು ಒಂದು ಖರ್ಜೂರದ ಒಂದು ಗರಿಗಳನ್ನು ತೆಗೆದುಕೊಂಡು ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂಬುದಾಗಿ ಬಲವಾಗಿ ಅವ್ರು ಕೂಗ್ಕೋತಾ ಏನ್ ಮಾಡ್ತಾರಂದ್ರೆ ಈ ಸ್ವಾಮಿಗೆ ಎದುರು ನೋಡ್ತಕ್ಕಂಥರಾಗಿದ್ದಾರೆ ಪ್ರಿಯರೇ. ನನ್ನ ಸೋದರಿ ಸೋದರ, ಇವತ್ತು ನೀನು ಹೇಗೆ ಇದ್ದಿ? ಕರ್ತನಿಗಾಗಿ ಎದುರು ನೋಡ್ತಾ ಇದ್ದೆ. ಕರ್ತನ ಒಂದು ಅದ್ಭುತ ಕಾರ್ಯಗಳಿಗಾಗಿ ಎದುರು ನೋಡ್ತಕ್ಕಂಥವ್ರಾಗಿದ್ದಾರೆ. ಎದುರು ನೋಡ್ರ ಆತನ ಕಾರ್ಯಗಳಿಗಾಗಿ. ಆತ ನಿಮ್ಮನ್ನು ಸಫಲತೆ ಕೊಡ್ಲಕ್ಕೆ ಸಿದ್ಧನಾಗಿದ್ದಾನೆ ಪ್ರಿಯರೇ. ನಿಮ್ಮನ್ನು ಫಲ ಕೊಡ್ಲಕ್ಕೆ ಸಿದ್ಧನಾಗಿದ್ದಾನೆ ಪ್ರಿಯ. ಅದನ್ನು ಸ್ಪಷ್ಟವಾಗಿ ಪರಿಸರ ಸ್ಪಷ್ಟವಾಗಿ ಈ ಸ್ವಾಮಿ ಹೇಳ್ತಾರ, ನಿನ್ನ ಶಿಷ್ಯರಿಗೆ ಸುಮ್ಮನೆ ಕೊಡು ಅಂತ ಹೇಳು. ಅವ್ರು ಕೂಗ್ತಕ್ಕಂಥ ಸರಿಯಾದದಲ್ಲ ಅಂದಾಗ ಈ ಸ್ವಾಮಿಗೆ ಹೇಳ್ತಾನೆ ಸ್ಪಷ್ಟವಾಗಿ, ಈ ಒಂದು ವೇಳೆ ಈ ನನ್ನ ಒಂದು ಶಿಷ್ಯರು ಒಂದು ವೇಳೆ ಸುಮ್ಮನಾಗಿದ್ದರೆ ಈ ಕಲ್ಲುಗಳು ಒಂದಿನ ಕೂಗುವವು ಎಂಬುದಾಗಿ ಹೇಳ್ತಾನೆ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಅಯ್ಯ, ವಾಕ್ಯದನುಸಾರವಾಗಿ ಅದ್ಭುತ ಮಾತಾಡಿದೆ. ಸ್ತೋತ್ರ. ಕೇಳಿರ್ತಕ್ಕಂಥ ನಿಮ್ಮ ಮಕ್ಕಳ ಜೀವಿತದಲ್ಲಿ ಫಲಭರಿತವಾಗಿರ್ಬೇಕಪ್ಪ ಕರ್ತನೆ. ಈ ಸಂದೇಶ ಕರ್ತನೆ ಮಕ್ಕಳ ಜೀವಿತದಲ್ಲಿ ಒಂದು ಬಲವಾಗಿರ್ಬೇಕಪ್ಪ ಕರ್ತನೆ. ಹಲ್ಲೆಲೂಯಾ. ತಿರುಗಿ ಅಯ್ಯ ನಿನ್ನ ವಾಕ್ಯದನುಸಾರವಾಗಿ ಮಾತಾಡಿದಿ. ಯಾವನದರ ನಿಂದ ಬರುವುದಕ್ಕಾಗಿ ಮನಸ್ಸಿದರೆ ತನ್ನನ್ನು ತಾನು ನಿರಾಕರಿಸಿ ಬರಲಿ ಎಂಬುದಾಗಿ. ಯಾರು ನನ್ನ ಸೇವೆ ಮಾಡುವುದಕ್ಕಾಗಿ ಮನಸ್ಸಿದ್ದರೆ ಅವನು ಬಲವಾಗಿ ಸೇವೆ ಮಾಡಲಿ. ತಂದೆ ಅವನಿಗೆ ನೋಡಿ ಬಹುಮಾನ ಕೊಡುವನೆಂಬುದಾಗಿ. ನನ್ನ ಸೋದರಿ ಸೋದರ, ಲೋಕದ ಮಾನವರು ಏನಾರ ಕೊಟ್ಟರಂದ್ರ ಮಾಡಿದ್ರಂದ್ರ ಅವ್ರು ಅಂತೋರ್ಸ್ತಾರ ಪ್ರಿಯ. ಆದರೆ ದೇವರು ನಿನಗ
ಅಂದು ತೋರಿಸಲ್ಲ. ದೇವ್ರು ನಿಂಗೆ ಅದ್ಭುತ ಮಾಡಿದ್ರಂದ್ರೆ ಅದು ಶಾಶ್ವತವಾಗಿರ್ತವೆ ಪ್ರಿಯ, ಯಾರು ತೆಗೆದುಕೊಂಡು ಹೋಗಲ್ಲ. ಇವತ್ತು ನಿನ್ನ ಒಂದು ಜೀವಿತದಲ್ಲಿ ದೇವರು ಒಂದು ದೊಡ್ಡ ಒಂದು ಅದ್ಭುತವಾಗುವ ಹಾಗೆ ವಾಕ್ಯದ ಅನುಸಾರವಾಗಿ ನೀನು ಮಾತಾಡ್ತಾನೆ ಪ್ರಿಯ. ಸ್ಪಷ್ಟವಾಗಿ ಗೋಧಿ ಕಾಳು ಒಂದು ವೇಳೆ ಅದು ಸಾಯದಿದ್ದರೆ ಅದು ಹಂಗೆ ಇರ್ತದ, ಒಂದು ವೇಳೆ ಸತ್ತರೆ ಅದು ಬಹಳ ಫಲ ಕೊಡ್ತವೆ ಪ್ರೇಯರೇ. ಭೂಮಿಯಲ್ಲಿ ಬಿದ್ದಾಗ ಬಹಳ ಫಲ ಕೊಡ್ಬೇಕು ಪ್ರೇಯರ್. ನಾವು ಇವತ್ತು ಒಂದು ಗೋಧಿ ಕಾಳು ಅನುಸಾರವಾಗಿ ದೇವರು ನಮ್ಮನ್ನು ಎಚ್ಚರಿಸುತ್ತಾನೆ ಪ್ರೇಯರ್. ಸ್ಪಷ್ಟವಾಗಿ ನಾವು ಹೀಗಿರುವುದು ಉತ್ತಮ ಅಲ್ಲ. ನಮ್ಮನ್ನು ರಕ್ಷಿಸಿಕೊಂಡು ಅನೇಕ ಆತ್ಮ ರಕ್ಷಣೆ ಕೊಡೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಸುವಾರ್ತೆಯನ್ನು ನಂಬಿನಿ ಹೀಗಿರುವುದು ಸರಿಯಲ್ಲ, ಇನ್ನೊಬ್ಬರಿಗೆ ಪ್ರಚಾರ ಮಾಡು. ನೀ ರಕ್ಷಣೆ ಒಂದು ಹೆಂಗೆ ಇರುವುದು ಸರಿಯಲ್ಲ, ಇನ್ನೊಬ್ಬರು ರಕ್ಷಣೆ ಕೊಡೋದಕ್ಕಾಗಿ ನೀನು ಸ್ಪಷ್ಟವಾಗಿ ಪ್ರಯತ್ನ ಪಡು. ಅಯ್ಯ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಎಷ್ಟು ಜನ ಸಿದ್ಧವಾಗಿದ್ದು ಕರ್ತನೆ, ನಾನು ಕೂಡ ಒಂದು ಭಾರ ಇಟ್ಟಿದೆ ಎಂಬುದಾಗಿ ಎಷ್ಟು ಜನ ಪ್ರಾರ್ಥನೆ ಮಾಡ್ತಕ್ಕಂಥವರಾಗಿದ್ದರು ಅವ್ರ ಜೀವಿತದಲ್ಲಿ ಅದ್ಭುತ ಮಾಡಯ್ಯ. ಇತರರಿಗೋಸ್ಕರ ಪ್ರಾರ್ಥನೆ ಮಾಡಿ ರಕ್ಷಣೆ ಕೊಡುವಂಥ ಒಂದು ಶಕ್ತಿ ಸಾಮರ್ಥ್ಯ ನಿನ್ನ ಮಕ್ಕಳ ಒಳಗಿಡೆಯ ಕರ್ತನೆ. ಇವತ್ತು ಎಷ್ಟು ಜನರಯ್ಯ ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿ ತನ್ನ ಒಂದು ಆತ್ಮ ಪ್ರಾಣ ಶರೀರವೆಲ್ಲ ನಿನ್ನನ್ನು ಒಪ್ಪಿಸಿಕೊಟ್ಟು ನಿನ್ನ ಚಿತ್ತಂತೆ ನಡೆಯುವುದಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದರು ಕರ್ತನೆ. ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು ಕರ್ತನೆ. ಈ ವಾಕ್ಯ ನಿನ್ನ ಮಕ್ಕಳ ಜೀವಿತದಲ್ಲಿ ವ್ಯರ್ಥಗೊಳ್ಳಕ್ಕೆ ಅವಕಾಶ ಇಲ್ಲ ಕರ್ತನೆ. ಕೇಳ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ದೊಡ್ಡ ಅದ್ಭುತ ನೀನು ಮಾಡಿದಕ್ಕಾಗಿ ನೀನು ಸ್ತೋತ್ರ ಸಲ್ಲಿಸ್ತಾ, ಪ್ರತಿಯೊಬ್ಬರು ನೀನು ನಂಬಿ ದೇವರ ರಕ್ಷಣೆ ಮರದಾಗಿರುವ ಹಾಗೆ ತನ್ನನ್ನು ರಕ್ಷಿಸಿಕೊಂಡು ಅನೇಕ ಆತ್ಮ ರಕ್ಷಣೆ ಕೊಡುವ ಹಾಗೆ ನೀನು ಸಹಾಯ ಮಾಡು. ಯಾಕಂದರೆ ನಿನ್ನಿಂದ ಒಂದು ಬಹುಮಾನ ಪಡೆದುಕೊಳ್ಬೇಕಾದ್ರೆ ನಿನ್ನ ಒಂದು ಸೇವೆಯಲ್ಲಿ ಆಸಕ್ತಿಯಿಂದ ನಿನ್ನ ಮಕ್ಕಳು ಇರಬೇಕಯ್ಯ, ಒಂದು ಬಲವಾಗಿರ್ಬೇಕಯ್ಯ ಕರ್ತನೆ. ಅಂತ ಒಂದು ಆಸಕ್ತಿ, ಅಂತ ಒಂದು ಬಲ ನಿನ್ನ ಮಕ್ಕಳು ಹೋಗಿಟ್ಟು ನಡೆಸ್ತಾ ಬರ್ತೀನಿ ಪ್ರಾರ್ಥಿಸ್ತಾ ಕರ್ತನೆ. ಇವತ್ತಿನ ವಾಕ್ಯದ ಅನುಸಾರವಾಗಿ ಅದ್ಭುತವಾಗಿ ನಮ್ಮೆಲ್ಲರಿಗೂ ಮಾತಾಡಿದೆಯಾ. ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಕರ್ತನೆ ದಿನ ಆಶೀರ್ವಾದಕರವಾಗಿ ಫಲಕರವಾಗಿ ಮಾರ್ಪಡಿಸಬೇಕೆಂಬುದಾಗಿ ನಮ್ಮ ಒಡೆಯರು ರಕ್ಷಕನಾಗಿರ್ತಕ್ಕಂಥ ನಜರತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥನೆ ಮಾಡಿ ನಾವು ಬೇಡಿ ಈ ಸುವಾರ್ತೆ ಅನುಸಾರವಾಗಿ ನಾವು ಪಡೆದುಕೊಂಡಿದ್ದೇವೆ ನಮ್ಮ ಒಂದು ಪರಲೋಕ ತಂದೆ. ಆಮೇನ್, ಆಮೇನ್, ಆಮೇನ್.